ಶ್ರೀ ಗುರುಭ್ಯೋ ನಮಃ. ರಾಮಾಯಣದ ಆಖ್ಯಾನಕ್ಕೆ ಪೂರ್ವಭಾವಿಯಾಗಿ ಅದರ ಕರ್ತೃವಾದಂಥ ವಾಲ್ಮೀಕಿ ಋಷಿಯ ಕಥೆ ಮತ್ತು ರಾಮಾಯಣದ ಪಾರಾಯಣ ಪ್ರವಚನಗಳ ಮಹತ್ವ, ನವಗ್ರಹಗಳ ದೋಷಕ್ಕೆ ಮತ್ತು ಸಕಲ ಅಭೀಷ್ಟಗಳ ಸಿದ್ಧಿಗೆ ರಾಮಾಯಣದ ಶ್ರವಣ ಮತ್ತು ಪಾರಾಯಣಗಳು ಸಾಧಕ ಆಗುವ ಎಲ್ಲ ಕಥೆಗಳನ್ನು ಶ್ರವಣ ಮಾಡಿದ್ದಾಯಿತು. ಈಗ ವಾಲ್ಮೀಕಿಯಿಂದ ರಚಿತವಾದಂಥ ಪ್ರಸಿದ್ಧವಾದಂಥ 24,000 ಶ್ಲೋಕಗಳಿಂದ ಗರ್ಭಿತವಾದ ರಾಮಾಯಣ ಏನಿದೆ ಅದರ ಬಾಲಕಾಂಡದ ಪ್ರಾರಂಭವನ್ನು ಮಾಡಬೇಕು. ಅದರೊಂದಿಗೆ ವಾಲ್ಮೀಕಿಯೇ ರಚನೆ ಮಾಡಿದಂಥ ಶತಕೋಟಿ ರಾಮಾಯಣಗಳಲ್ಲಿ ಅಂತರ್ಗತವಾದಂಥ ಆನಂದ ರಾಮಾಯಣ ಏನಿದೆ ಅಲ್ಲಿಯೂ ಬಂದಂತೆ ರಾಮಾಯಣದ ಕಥೆಯನ್ನು ಶ್ರವಣ ಮಾಡಬೇಕು. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಮೊದಲನೆಯ ಶ್ಲೋಕ ಹೀಗಿದೆ: ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿರಾಂವರಂ ನಾರದಂ ಪರಿಪೃಚ್ಛ ವಾಲ್ಮೀಕಿ ಮುನಿಪುಂಗವಂ. ಬ್ರಹ್ಮ 100 ಕೋಟಿ ಶ್ಲೋಕಗಳಿಂದ ಕೂಡಿದಂಥ ರಾಮಾಯಣವನ್ನು ರಚನೆ ಮಾಡಿದ. ರಾಮಾಯಣವನ್ನು ರಚನೆ ಮಾಡಿ ಅದನ್ನು ನಾರದ ಮೊದಲಾದಂಥ ತನ್ನ ಮಾನಸ ಪುತ್ರರಿಗೆ ಉಪದೇಶ ಮಾಡಿದ ಮತ್ತು ಆದೇಶ ಮಾಡಿದ, ಅದನ್ನು ಭೂಲೋಕದಲ್ಲಿ ನೀವು ಪ್ರಚಾರ ಮಾಡಿರಿ ಅಂತ. ಆ ಬ್ರಹ್ಮನ ಆದೇಶಕ್ಕೆ ಅನುಸಾರವಾಗಿ ನಾರದರು ಭೂಲೋಕದಲ್ಲಿ ಅದನ್ನು ಸಂಕ್ಷಿಪ್ತವಾಗಿ ಉಪದೇಶ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ವಾಲ್ಮೀಕಿಗಳ ಆಶ್ರಮಕ್ಕೆ ಆಗಮಿಸಿದರು. ಆಗ ಮಹರ್ಷಿಗಳಾದಂಥ ವಾಲ್ಮೀಕಿಗಳು ನಾರದರನ್ನು ಯಥೋಚಿತವಾಗಿ ಸತ್ಕಾರ ಮಾಡಿದರು. ಸತ್ಕಾರ ಮಾಡಿ ಅವರನ್ನು ಈ ಮುಂದಿನಂತೆ ಪ್ರಶ್ನೆ ಮಾಡಿದರು. ಆ ನಾರದ ಮುನಿ ಯಾವ ಮಹತ್ವ ಮತ್ತು ಸದ್ಗುಣಗಳಿಂದ ಪೂರ್ಣರಾಗಿದ್ರು ಅನ್ನೋದನ್ನು ಆ ಮೊದಲನೇ ಶ್ಲೋಕದಲ್ಲಿ ನೋಡ್ತೇವೆ. ತಪಸ್ವಾಧ್ಯಾಯ ನಿರತಂ, ನಾರದ ಋಷಿಗಳು ತಮ್ಮ ತಪಸ್ಸು ಮತ್ತು ಸ್ವಾಧ್ಯಾಯನ, ತಾನು ಮಾಡಬೇಕಾದಂಥ ಅಧ್ಯಯನ ಏನಿದೆ ಅದರಲ್ಲಿ ಯಾವಾಗಲೂ ಆಸಕ್ತರಾಗಿದ್ದವರಾಗಿದ್ದರು. ವಾಗ್ವಿದಾಂಬರಂ, ಶ್ರೇಷ್ಠರಾದಂಥ ವಾಗ್ವೈಭವ ಉಳ್ಳವರಾಗಿದ್ದರು. ಅಂಥ ಮುನಿಶ್ರೇಷ್ಠರಾದಂಥ ನಾರದರನ್ನು ವಾಲ್ಮೀಕಿಗಳು ನಮಸ್ಕಾರ ಮಾಡಿ ಈ ಮುಂದಿನಂತೆ ಪ್ರಶ್ನೆ ಮಾಡಿದರು. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ಅಂತ ಈ ಮೊದಲನೇ ಶ್ಲೋಕ ಏನಿದೆ ಇದು ಗಾಯತ್ರಿ ಮಹಾಮಂತ್ರದ ಮೊದಲನೇ ಅಕ್ಷರ ಏನಿದೆ ತ ಅಂತೇಳಿ ಅದರ ಆ ಅಕ್ಷರದಿಂದ ಪ್ರಾರಂಭ ಆಗುವಂಥ ಶ್ಲೋಕ ಇದೆ. ಭೂರ್ಭೂಸ್ವಹ ಅಂತೇಳಿ ಮೊದಲು ಹೇಳಿದ್ರು ಅವೆಲ್ಲ ವ್ಯಾಹೃತಿಗಳು. ಗಾಯತ್ರಿ ಮಂತ್ರದ ಪ್ರಾರಂಭ ಅದಲ್ಲ. ಪ್ರಾರಂಭ ಇರೋದು ತತ್ಸವಿತುರ್ವರೆಣ್ಯಂ, ಅಲ್ಲಿ ಮೊದಲು ಬರುವಂಥ ಅಕ್ಷರ ತ. ಹೀಗೆ ಆ ಮೊದಲನೆಯ ಅಕ್ಷರ ಗಾಯತ್ರಿ ಮಹಾಮಂತ್ರದ್ದು ಏನಿದೆ ಅದರಿಂದ ಪ್ರಾರಂಭ ಆಗುವಂಥದ್ದು ತಪಸ್ವಾಧ್ಯಾಯ ನಿರತಂ ಅನ್ನುವಂಥ ಈ ಶ್ಲೋಕ. ಉಳಿದೆಷ್ಟೋ ಕಾವ್ಯಗಳು, ಮಹಾಭಾರತ ಮೊದಲಾದಂಥ ಕಾವ್ಯಗಳು, ಹರಿವಂಶ ಮತ್ತು ಉಳಿದೆಷ್ಟೋ ಪುರಾಣಗಳು ಭಗವಂತನಾದಂಥ ವಿಷ್ಣುವನ್ನಾಗಲಿ ಶಿವನನ್ನಾಗಲಿ ಸ್ತೋತ್ರ ಮಾಡುವಂಥ ವರ್ಣನೆಯೊಂದಿಗೆ ಪ್ರಾರಂಭ ಆಗ್ತಿರ್ತವೆ. ಆದರೆ ಈ ವಾಲ್ಮೀಕಿ ರಚಿತವಾದಂಥ ಈ ರಾಮಾಯಣ, ಅದರಲ್ಲಿ ಈ ರಾಮಾಯಣ ಪ್ರಾರಂಭ ಆಗಿದ್ದೇನಿದೆ ನಾರದನ ಗುಣಗಳ ವರ್ಣನೆಯೊಂದಿಗೆ ಇದು ಪ್ರಾರಂಭ ಆಗಿದ್ದು. ಯಾಕೆಂದರೆ ಯಾವ ಜ್ಞಾನವೇ ಆಗಲಿ, ಯಾವ ಜ್ಞಾನದ ಶಾಖೆಯೇ ಆಗಲಿ, ಅದು ವೇದಗಳಿರ್ಬೋದು, ಉಪನಿಷತ್ತಿರ್ಬೋದು, ಪುರಾಣಗಳಿರ್ಬೋದು, ಗುರುಗಳ ಮೂಲಕವಾಗಿ ಅದನ್ನು ಪಡ್ಕೊಳ್ಬೇಕು. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್, ಪರಬ್ರಹ್ಮನನ್ನು ತಿಳ್ಕೊಳ್ಳೋದ ಕಾರಣಕ್ಕಾಗಿ ಗುರುವನ್ನೇ ಸಮೀಪಿಸಬೇಕು ಶಿಷ್ಯ ಅಂತ ಹೀಗೆ ಹೇಳ್ತದೆ. ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಮತ್ತೊಂದು ಕಡೆ ಉಪನಿಷತ್ತಿನಲ್ಲಿ ಹೇಳಿದ ಮಾತಿದೆ. ಸಮಿತ್ತು, ಕುಶ, ದರ್ಭೆ ಇತ್ಯಾದಿಗಳನ್ನು ಕೈಯಲ್ಲಿ ಹಿಡ್ಕೊಂಡು
ಗುರುಗಳ ಆಶ್ರಮಕ್ಕೆ ಬಂದು ಅವರಿಗೆ ತನ್ನ ಗೋತ್ರ ನಾಮಧೇಯ ಇತ್ಯಾದಿಗಳನ್ನು ಹೇಳಿಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಬ್ರಹ್ಮಜ್ಞಾನಕ್ಕಾಗಿ ತಮ್ಮನ್ನು ಸಮೀಪಿಸಿದ್ದೇನೆ, ಶಿಷ್ಯನಾಗಿ ಸ್ವೀಕಾರ ಮಾಡಿ ಅಂತ ಅವರನ್ನು ಕೇಳ್ಕೊಳ್ಬೇಕು. ಹೀಗೆ ಆ ಗುರುವಿನ ಅನುಗ್ರಹದಿಂದ ಮುಂದೆ ಬ್ರಹ್ಮಜ್ಞಾನ ದೊರೆಯಬೇಕಾಗಿತ್ತು. ಅದಕ್ಕಾಗಿ ಗುರುಗಳಾದಂತಹ ಆ ನಾರದರನ್ನ ತತ್ವಜ್ಞಾನಕ್ಕಾಗಿ, ರಾಮನ ಸದ್ಗುಣಗಳ ಕಥನಕ್ಕಾಗಿ ಈ ವಾಲ್ಮೀಕಿಗಳು ಪ್ರಾರ್ಥನೆ ಮಾಡಿದಂಥ ಶ್ಲೋಕ ಏನಿದೆ ಆ ಶ್ಲೋಕದಿಂದ ಪ್ರಾರಂಭ ಆಗುವಂಥದ್ದು ಒಂದು ವಿಶಿಷ್ಟವಾದಂತಹ ಶ್ಲೋಕ. ನಾರದ ಋಷಿಗಳು ತಪಸ್ಸು, ಸ್ವಾಧ್ಯಾಯ ಮೊದಲಾದಂಥ ಅನೇಕ ಸದ್ಗುಣಗಳಿಂದ ಕೂಡಿದವರಾಗಿದ್ದರು. ತಪಸ್ಸು ಅಂದರೆ ನಮಗೆಲ್ಲರಿಗೂ ಪ್ರಸಿದ್ಧವಾಗಿ ಗೊತ್ತಿರುವಂತೆ ಒಂದು ನಿರ್ದಿಷ್ಟವಾದಂಥ ಮಂತ್ರ, ರಾಮ ಮಂತ್ರವೋ ಗಾಯತ್ರಿ ಮಂತ್ರವೋ ಅಂತ ಯಾವುದೋ ಒಂದು ಮಂತ್ರವನ್ನು ಪದೇ ಪದೇ ಪುನರುಚ್ಚಾರಣೆ ಮಾಡೋದು, ಅದಕ್ಕೆ ನಾವು ತಪಸ್ಸು ಅಂತ ಹೇಳ್ತೀವಿ. ತಪಸ್ಸು ಅಂದರೆ ಅದೊಂದೇ ಅಲ್ಲ, ತಪ ಆಲೋಚನೆ ಅಂತ ಧಾತು, ಸಂಸ್ಕೃತದ ಕ್ರಿಯಾಪದಗಳ ಪ್ರಕಾರ ತಪ ಆಲೋಚನೆ ಮಾಡೋದು, ಬ್ರಹ್ಮನ ಬಗ್ಗೆ ಚಿಂತನೆ ಮಾಡೋದೇನಿದೆ ಅದಕ್ಕೂ ತಪಸ್ಸು ಅಂತ ಹೇಳೋದು ಮುಖ್ಯವಾದ ಅರ್ಥ. ಹೀಗೆ ತಪಸ್ವಾಧ್ಯಾಯ ನಿರತಂ ತಪಸ್ವಿ ಅಂತ ವಾಲ್ಮೀಕಿ ಋಷಿಗಳು ತಪಸ್ವಿ ಆಗಿದ್ದರು, ನಾರದರು ಕೂಡ ದೊಡ್ಡ ತಪಸ್ವಿಗಳಾಗಿದ್ದರು. ಅದನ್ನು ಆ ಮೂಲಕ ತಿಳಿಸಿದಂತಾಯಿತು. ಬ್ರಹ್ಮ ತಾನು ಮೊದಲು 100 ಕೋಟಿಗಳ ಶ್ಲೋಕಗಳಿಂದ ಕೂಡಿದಂತಹ ರಾಮಾಯಣವನ್ನು ರಚನೆ ಮಾಡಿದ. ಆ ರಚನೆ ಮಾಡಿದಂತಹ ಗ್ರಂಥವನ್ನೇ ವಾಲ್ಮೀಕಿಗಳು ಮತ್ತೊಮ್ಮೆ ರಚನೆ ಮಾಡಿದರು ಅಂತ ಕಾಣಿಸ್ತದೆ. ಅಥವಾ ಬ್ರಹ್ಮ ಹೇಳಿದಂಥ ಕಥೆಯನ್ನು, ವಿಸ್ತಾರವಾದಂಥ ಕಥೆಯನ್ನು ವಾಲ್ಮೀಕಿಗಳು ಶ್ಲೋಕಬದ್ಧಗೊಳಿಸಿದರು. ಹಾಗಾಗಿ ಆನಂದ ರಾಮಾಯಣ, ವಾಲ್ಮೀಕಿ ರಾಮಾಯಣ ಇತ್ಯಾದಿ ಎಲ್ಲ ಗ್ರಂಥಗಳು ವಾಲ್ಮೀಕಿಯಿಂದ ರಚಿತವಾದದ್ದೇ. ಆನಂದ ರಾಮಾಯಣ, ಅದ್ಭುತ ರಾಮಾಯಣ ಇತ್ಯಾದಿ ಎಲ್ಲ ಗ್ರಂಥಗಳು ಕೂಡ ವಾಲ್ಮೀಕಿಯಿಂದಲೇ ರಚಿತವಾದದ್ದು ಅಂತ ಗೌರವಿಸಲ್ಪಡ್ತವೆ. ಶತಕೋಟಿ ಶ್ಲೋಕಗಳಷ್ಟು, 100 ಕೋಟಿ ಶ್ಲೋಕಗಳಷ್ಟು ವಿಸ್ತಾರವಾದಂತಹ ರಾಮಾಯಣ ಏನಿದೆ ಅದು ಬ್ರಹ್ಮಲೋಕದಲ್ಲಿ ಪ್ರಸಿದ್ಧವಾದದ್ದು. ಭೂಲೋಕದಲ್ಲಿರುವಂತಹ ಜನ ಏನಿದ್ದಾರೆ ಇವರ ತಾಪತ್ರಯಗಳ ಪರಿಹಾರಕ್ಕಾಗಿ, ಆಧ್ಯಾತ್ಮಿಕ ತಾಪಗಳು, ಆದಿಭೌತಿಕ ತಾಪಗಳು ಮತ್ತು ಆದಿದೈವಿಕ ತಾಪಗಳು, 3 ರೀತಿಯಾದಂಥ ಸಂಕಟಗಳನ್ನು ನಾವೇನು ಅನುಭವಿಸ್ತಿರ್ತೀವಿ. ಈ ಸಂಕಟಗಳ ಪರಿಹಾರಕ್ಕಾಗಿ ಬ್ರಹ್ಮಲೋಕದಲ್ಲಿದ್ದಂಥ ಆ ರಾಮಾಯಣ ಏನಿದೆ ಅದನ್ನು ಭೂಲೋಕದಲ್ಲಿ ಪ್ರಚಾರ ಮಾಡಲಿಕ್ಕೆ, ಭೂಲೋಕದಲ್ಲಿರುವಂಥ ಜನಗಳಿಗಾಗಿ ರಚನೆ ಮಾಡಲಿಕ್ಕೆ ಈ ಚತುರ್ಮುಖ ಬ್ರಹ್ಮ ಆಲೋಚನೆ ಮಾಡಿದ. ಚತುರ್ಮುಖ ಬ್ರಹ್ಮ ಆಲೋಚನೆ ಮಾಡಿ ವಾಲ್ಮೀಕಿಯ ರೂಪದಿಂದ ಒಂದು ತನ್ನ ಅಂಶದಿಂದ ಹುಟ್ಟಿದ ಅನ್ನೋದೊಂದು ಹೊಸ ಸಂಗತಿ ಇದೆ. ಇಲ್ಲಿ ತನಕ ಭೃಗುವಂಶದಲ್ಲಿ ಹುಟ್ಟಿ ಬಂದವರು, ವರುಣನ ಮಗ ಇತ್ಯಾದಿ ಮಾಹಿತಿ ಎಲ್ಲ ಬಂದಿತ್ತು. ಸ್ವಯಂ ಬ್ರಹ್ಮನೇ ತನ್ನ ಒಂದು ಅಂಶದಿಂದ ಹುಟ್ಟಿ ಬಂದ ಅಂತ ಹೀಗೆ ಮಾಹಿತಿ ಇದೆ. ಸ್ವಯಂ ಬ್ರಹ್ಮ ಅಂದರೆ ಉಳಿದ ಎಲ್ಲರಿಗೂ ಪ್ರಸಿದ್ಧವಾಗಿ ಗೊತ್ತಿರುವಂತೆ ಬ್ರಹ್ಮನಿಗೆ ಭೂಲೋಕದಲ್ಲಿ ಅವತಾರ ಇಲ್ಲ, ಅವತಾರನೂ ಇಲ್ಲ, ಆಲೋಚನೆಯೂ ಇಲ್ಲ, ಅವನಿಗೆ ಅವತಾರವೂ ಇಲ್ಲ, ಪೂಜೆಯೂ ಇಲ್ಲ. ಆದರೂ ತನ್ನ ಒಂದು ಅಂಶದಿಂದ ಹುಟ್ಟಿ ಬರೋದು ಅಂದರೆ ಈ ಜಗತ್ತಿನಲ್ಲಿರುವಂಥ ಪ್ರಸಿದ್ಧವಾದಂಥ ಎಲ್ಲ ವ್ಯಕ್ತಿಗಳು ಏನಿದ್ದಾರೆ ಅವರೆಲ್ಲ ಚತುರ್ಮುಖ ಬ್ರಹ್ಮನ ಒಂದು ವಿಭೂತಿ ರೂಪಗಳಿಂದ ಕೂಡಿದವರೇ. ಚತುರ್ಮುಖ ಬ್ರಹ್ಮನ ವಿಭೂತಿ ರೂಪಗಳಿಂದ ಕೂಡಿದವರಾದ್ರಿಂದಲೇ ಅವರಿಂದ ಇಂಥ ವಿಶಿಷ್ಟವಾದಂಥ ಕೆಲಸಗಳು ಆಗ್ಲಿಕ್ಕೆ ಸಾಧ್ಯ. ಬ್ರಹ್ಮನ ಆವೇಶ ಇತ್ಯಾದಿಗಳನ್ನು ಕೇಳ್ತೀವಿ. ಹಾಗಾಗಿ ಇಲ್ಲಿ ಅಂಶ ಅಂದರೆ ಬ್ರಹ್ಮನ ಒಂದು ಅಭೂತಪೂರ್ವವಾದಂಥ ಸನ್ನಿಧಾನ ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಚತುರ್ಮುಖ ಬ್ರಹ್ಮನೇ ಅವತಾರ ಮಾಡಲಿಕ್ಕಿಲ್ಲ, ವಾಲ್ಮೀಕಿಯಲ್ಲಿ ಅಂತಹ ಅದ್ಭುತವಾದ ಕೆಲಸಗಳಾಗಬೇಕಾದ್ರೆ ಚತುರ್ಮುಖ ಬ್ರಹ್ಮನ ಒಂದು ವಿಶಿಷ್ಟವಾದಂಥ ಆವೇಶ ಇತ್ತು ಅಂತ ಅದನ್ನು ಅರ್ಥ ಮಾಡ್ಕೊಳ್ಬೋದು. ಯಾಕೆಂದರೆ ಸ್ಕಂದ ಪುರಾಣದಲ್ಲಿ ಅದಕ್ಕೆ ಸಮರ್ಥಕವಾದಂಥ ಒಂದು ಮಾತಿದೆ. ಪಾರ್ವತೀ ದೇವಿಯನ್ನು ಕುರಿತು ಶಿವ ಹೇಳಿದ ಮಾತಿದೆ. ವಾಲ್ಮೀಕಿರಭವದ್ ಬ್ರಹ್ಮ ವಾಣಿ ವಾಕ್ತಸ್ಯ ರೂಪಿಣಿ ಚಕಾರ ರಾಮಚರಿತಂ ಪಾವನಂ ಚರಿತವ್ರತಃ. ಚತುರ್ಮುಖ ಬ್ರಹ್ಮನೇ ವಾಲ್ಮೀಕಿಯ ರೂಪದಿಂದ ಈ ಭೂಲೋಕದಲ್ಲಿ ಅವತಾರ ಮಾಡಿದ. ಮತ್ತು ಸರಸ್ವತಿ ಚತುರ್ಮುಖ ಬ್ರಹ್ಮನ ಪತ್ನಿ ಏನಿದ್ದಾಳೆ ಅವಳು
ವಾಲ್ಮೀಕಿಯ ನಾಲಿಗೆಯ ಮೇಲೆ ಮೆಲೆದಾಡಿ ರಾಮಾಯಣದ ರೂಪದಿಂದ ಭೂಮಿಯಲ್ಲಿ ಅವತರಿಸಿದಳು. ಹೀಗೆ ಆ ವಾಲ್ಮೀಕಿ ಋಷಿಗಳು ತಾನು ತಾನು ರಚನೆ ಮಾಡಲಿಕ್ಕೆ ಅಪೇಕ್ಷೆ ಪಟ್ಟಿರುವಂತಹ ರಾಮನ ಚರಿತ್ರೆ ಏನಿದೆ ಅದನ್ನ ಗುರುಮುಖದಿಂದ ಶ್ರವಣ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟ. ಗುರುಗಳ ಹತ್ರ ಅವರೇ ಹೋಗಬೇಕಾಗಿತ್ತು ನೇರವಾಗಿ. ಆದರೆ ಭೂಲೋಕದ ಅನುಕೂಲಕ್ಕಾಗಿ, ಭೂಲೋಕದ ವಾಸಿಗಳಾದಂತಹ ಜನರ ಅನುಗ್ರಹಕ್ಕಾಗಿ ವಾಲ್ಮೀಕಿ ಋಷಿಗಳ ಗುರುಗಳಾದಂತಹ ನಾರದರು ಸ್ವಯಂ ಭೂಲೋಕಕ್ಕೆ ಅವತರಿಸಿ ಆ ಕಥೆಯನ್ನೆಲ್ಲ ವರ್ಣನೆ ಮಾಡಿದರು. ಮತ್ತು ವಾಲ್ಮೀಕಿ ಋಷಿಗಳು ನಾರದರು ತನ್ನ ಆಶ್ರಮಕ್ಕೆ ಯಾವಾಗ ಬರ್ತಾರೆ ಅಂತೇಳಿ ನಿರೀಕ್ಷೆ ಮಾಡ್ತಾ ಕೂತ್ಕೊಂಡಿದ್ರು. ಆಕಸ್ಮಿಕವಾಗಿ ನಾರದರು ಬಂದದ್ದಲ್ಲ, ನಾರದರು ಬರ್ತಾರೆ ಅಂತ ವಾಲ್ಮೀಕಿಗಳಿಗೆ ಗೊತ್ತಿತ್ತು. ಮತ್ತು ಗೊತ್ತಿದ್ದನ್ನು ಅವರು ನಿರೀಕ್ಷೆ ಮಾಡ್ತಾ ಕೂತ್ಕೊಂಡಿದ್ರು. ಆ ನಿರೀಕ್ಷೆಗೆ ಅನುಸಾರವಾಗಿ ವಾಲ್ಮೀಕಿಗಳು ಅಲ್ಲಿಗೆ ಬಂದರು. ಬಂದಂತಹ ನಾರದ ಋಷಿಗಳನ್ನ ಮುಂದಿನಂತೆ ವಾಲ್ಮೀಕಿ ಋಷಿಗಳು ಪ್ರಶ್ನೆ ಮಾಡಿದರು. ವಾಲ್ಮೀಕಿ ಋಷಿಗಳಿಗೆ ನಾರದರ ಗುರುಗಳ ಮೊದಲಾದ ವಸಿಷ್ಠಾದಿ ಗುರುಗಳು ಅವರೆಲ್ಲ ಗುರುಗಳೇ. ಅಲ್ಲಿ ಪದ್ಮ ಪುರಾಣದೊಳಗೆ ಇನ್ನೊಂದು ಕಥೆ ಬಂದಿತ್ತಲ್ಲ, ದರೋಡೆಕೋರರಾಗಿದ್ದಂಥ ಆ ವ್ಯಕ್ತಿ ನಾರದರ ಮೂಲಕವಾಗಿ ಉಪದೇಶ ಪಡ್ಕೊಂಡಿದ್ರು, ರಾಮ ಮಂತ್ರ ಉಪದೇಶ ಪಡ್ಕೊಂಡು ಆ ಮೂಲಕವಾಗಿ ಆ ದರೋಡೆಕೋರನ ಒಂದು ಪೂರ್ವ ಅವಸ್ಥೆ ಏನಿತ್ತು ಅದನ್ನು ನೀಗಿಕೊಂಡು ಬ್ರಹ್ಮರ್ಷಿಯಾಗಿದ್ರು ಅಂತ ಅಲ್ಲಿ ಬಂದಿತ್ತು. ಆ ಕಥೆಯ ಅನುಸಾರವಾಗಿ ನಾರದರೇ ಗುರುಗಳು. ಮತ್ತು ಬೇರೆ ಪುರಾಣಗಳಲ್ಲಿ ಬಂದಂತೆ ಸಪ್ತರ್ಷಿಗಳು ಗುರುಗಳು. ಆದರೆ ನಾರದರು ಒಬ್ಬರು ಮತ್ತೊಬ್ಬರು ವಿಶಿಷ್ಟವಾದಂಥ ಗುರು. ಗಾಯತ್ರಿಯ ಪ್ರಥಮಾಕ್ಷರ ಏನಿದೆ ತಪಸ್ವಾಧ್ಯಾಯ ನಿರತಂ, ಅದರ ಮೊದಲನೇ ಅಕ್ಷರದಿಂದ ಪ್ರಾರಂಭವಾಗುವಂಥ ಶ್ಲೋಕ ಅಂತ ಈ ರೀತಿಯಾಗಿ ನಾನು ಅದನ್ನು ಈಗಾಗಲೇ ಹೇಳಿದೆ. ತಪಸ್ವಿ ಅನ್ನೋ ಶಬ್ದಕ್ಕೆ ತಪ ಆಲೋಚನೆ ಅನ್ನೋ ಶಬ್ದದಿಂದ ಬ್ರಹ್ಮನನ್ನು ಕುರಿತು ಏಕಾಗ್ರವಾದಂತಹ ಮನಸ್ಸಿನಿಂದ ಚಿಂತನೆ ಮಾಡುವಂಥವನಿಗೆ ತಪಸ್ವಿ ಅಂತ ಅನ್ಬೇಕು. ಅಥವಾ ಯಾವುದಾದ್ರೂ ಒಂದು ನಿರ್ದಿಷ್ಟವಾದಂಥ ಮಂತ್ರವನ್ನು ಪದೇ ಪದೇ ಯಾರು ಪುನರುಚ್ಚಾರ ಮಾಡ್ತಾರೆ ಅಂಥವ್ರನ್ನು ಕೂಡ ತಪಸ್ವಿ ಅಂತ ಕರಿಬಹುದು. ಈ ಸ್ವಾಧ್ಯಾಯ ನಿರತಮ್ ಅಂತ ಏನು ಶ್ಲೋಕ ಇದೆಯಲ್ಲ, ತಪಸ್ವಾಧ್ಯಾಯ ನಿರತಮ್ ಅನ್ನುವಲ್ಲಿ ಮೊದಲನೇ ತ ಅನ್ನೋದು ಗಾಯತ್ರಿಯ ಮೊದಲನೇ ಅಕ್ಷರದ ರೂಪವಾದದ್ದು ಅಂತ ಒಂದು ಅದಕ್ಕೆ ಮಹತ್ವ ಇದೆ. ಮತ್ತೊಂದು ಅದರ ಮಹತ್ವ ಏನಂದ್ರೆ, ತ ಅನ್ನೋದು ಬಹಳ ಪವಿತ್ರವಾದಂಥ ಅಕ್ಷರ, ಎಲ್ಲ ರೀತಿಯಾದಂತಹ ವಿಘ್ನಗಳನ್ನು ಅದು ಪರಿಹಾರ ಮಾಡುವಂಥದ್ದು. ಅದಕ್ಕಾಗಿ ಆ ತ ಅನ್ನುವ ಅಕ್ಷರವನ್ನೇ ರಾಮಾಯಣದ ಮೊದಲು ರಚನೆ ಮಾಡಿದ್ದಾರೆ. ವಸ್ತು ಲಾಭಕರ ನಸ್ತು ಸಕಾರ ಸೌಖ್ಯದಾಯಕ ಅಂತ ಒಂದು ಯಾವುದೋ ಗ್ರಂಥದಲ್ಲಿ ವರ್ಣನೆ ಮಾಡಿದ್ದಾರೆ. ನ ಏನಿದೆ ನ, ಆ ನ ಅದು ವಸ್ತು ಲಾಭಕರ, ಮನುಷ್ಯನಿಗೆ ಯಾವ ಅಪೂರ್ವವಾದಂತಹ ವಸ್ತು ಅದು ಸಿಗಬೇಕಾಗಿದ್ದರೆ ಅದನ್ನು ಕೊಡುವಂಥದ್ದು ನ. ಆದರೆ ತ ಏನಿದೆ ಇದು ಸೌಖ್ಯವನ್ನು ಕೊಡುವಂಥದ್ದು, ಎಲ್ಲ ರೀತಿಯಾದಂಥ ಸುಖವನ್ನು ಕೊಡುವಂಥದ್ದು. ಸಾಹಿತ್ಯ ಚೂಡಾಮಣಿ ಅನ್ನೋ ಗ್ರಂಥದಲ್ಲಿ ತ ಅನ್ನು ವಿಘ್ನನಾಶಕ ಅಂತ ಹೇಳ್ತಾರೆ. ಸಕಾರ ವಿಘ್ನನಾಶಕ. ಅದು ಅಲ್ಲದೆ ತ ಏನಿದೆ ಆ ತ ಅಕ್ಷರಕ್ಕೆ ಬೃಹಸ್ಪತಿಯು ದೇವತೆ, ಬೃಹಸ್ಪತಿಯು ದೇವತೆಗಳ ಗುರು, ಎಲ್ಲ ವಿದ್ಯೆಗಳಿಗೂ ಉಪದೇಶಕನಾದವನು. ಹಾಗಾಗಿ ಆ ತ ಅನ್ನುವ ಶಬ್ದಕ್ಕೆ ಇಷ್ಟೆಲ್ಲ, ತ ಅನ್ನುವ ಅಕ್ಷರಕ್ಕೆ ಇಷ್ಟೆಲ್ಲ ಮಹತ್ವ ಇರೋದ್ರಿಂದ ಆ ತ ಅಕ್ಷರದಿಂದ ಈ ಶ್ಲೋಕ ಪ್ರಾರಂಭ ಆಯಿತು. ಇಲ್ಲಿ ನಾರದರನ್ನ ವಾಲ್ಮೀಕಿಗಳಿಗೆ ಗುರುಗಳು ಅಂತ ನಾವು ಒಂದು ಕಥೆ ಹೇಳಿದ್ವಿ. ಆ ನಾರದರು ವಾಲ್ಮೀಕಿಗಳಿಗೆ ಮಾತ್ರ ಗುರು ಅಲ್ಲ, ಇಡೀ ಜಗತ್ತಿಗೆ ಗುರು. ಆ ನಾರದರು ಅನ್ನೋ ಶಬ್ದಕ್ಕೆ ಏನಾಗ್ತ ಅದನ್ನು ಸ್ವಲ್ಪ ಗಮನಿಸಿದರೆ, ಅವರು ಯಾವ ಕಾರಣಕ್ಕಾಗಿ ವಾಲ್ಮೀಕಿಗೆ ಮತ್ತು ಇಡೀ ಜಗತ್ತಿಗೆ ಗುರುಗಳು, ಆ ವಾಲ್ಮೀಕಿ ಋಷಿಗಳ ಮಹತ್ವ ಎಂಥದ್ದು ಅದನ್ನು ತಿಳ್ಕೊಂಡಂತೆ ಆಗ್ತದೆ. ನರ ಅಂದರೆ ಮನುಷ್ಯ, ಅದಂತೂ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಮನುಷ್ಯ ಅಥವಾ ಪರಮಾತ್ಮ ಅನ್ನೋ ಅರ್ಥನೂ ಅದನ್ನು ತಿಳ್ಕೊಳ್ಬೋದು. ನರಹ ಪರಮಾತ್ಮ,
ನರತೀತಿ ನರಪ್ರೋಕ್ತಃ ಪರಮಾತ್ಮ ಸನಾತನಃ. ಆ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ತತ್ವಜ್ಞಾನ ಏನಿದೆ, ಆ ತತ್ವಜ್ಞಾನವನ್ನು ಅಂದರೆ ಈ ಜಗತ್ತಿಗೆಲ್ಲರಿಗೂ ಉಪದೇಶ ಮಾಡುವರಾದ್ರಿಂದ ಅವರಿಗೆ ನಾರದ ಅಂತ ಹೆಸರು. ನರ ಅಂದರೆ ಪರಮಾತ್ಮ, ಆ ಪರಮಾತ್ಮನಿಗೆ ಸಂಬಂಧಪಟ್ಟದ್ದಾದ್ರಿಂದ ನಾರ ಶಬ್ದಗಳು ಬದಲಾವಣೆ ಹೊಂದುತ್ತವೆ. ಆ ನಾರ ಅಂದರೆ ತತ್ವಜ್ಞಾನ, ಆ ತತ್ವಜ್ಞಾನವನ್ನು ಜಗತ್ತಿಗೆಲ್ಲ ಕೊಡುವಂಥವರಾದ್ರಿಂದ ಅವರು ನಾರದರು. ಅಥವಾ ನರ ಅಂದರೆ ಮನುಷ್ಯರು ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಮನುಷ್ಯರಿಗೆ ಸಂಬಂಧಪಟ್ಟದ್ದು ಯಾವುದು ಅಂದರೆ ಜ್ಞಾನ ಅಂತ ತಿಳ್ಕೊಳ್ಬಾರ್ದು. ಈಗ ಪರಮಾತ್ಮನಿಗೆ ಸಂಬಂಧಪಟ್ಟದ್ದಾದರೆ ಜ್ಞಾನ, ಯಾವತ್ತೂ ಅವನಲ್ಲಿ ಜ್ಞಾನ ಇರ್ತದೆ. ಜನರಿಗೆ ಮನುಷ್ಯರಿಗೆ ಸಂಬಂಧಪಟ್ಟದ್ದು ಅಂದರೆ ಅಜ್ಞಾನ ಅಂತ ತಿಳ್ಕೊಳ್ಬೇಕು. ಅಜ್ಞಾನ ಅಂತ ತಿಳ್ಕೊಂಡು ಆ ಅಜ್ಞಾನವನ್ನು ದ್ಯತಿ, ಮೊದಲನೇದಕ್ಕಾದರೆ ದದಾತಿ ಅಂತ ಅರ್ಥ ಮಾಡಬೇಕು, ತತ್ವಜ್ಞಾನವನ್ನು ಕೊಡುವಂಥವ್ರು. ಈಗ ದ್ಯತಿ ಅಂದರೆ ಖಂಡನೆ ಮಾಡುವಂಥವ್ರು. ಅವಖಂಡನೆ ಅಂತ ಸಂಸ್ಕೃತದ ಧಾತು. ಆ ಸಂಸ್ಕೃತದ ಧಾತುಗಳ ವೈವಿಧ್ಯ ಏನಿದೆ, ಅಪಾರವಾದ ಧಾತುಗಳ ಸಂಗ್ರಹ ಏನಿದೆ, ಅದರಿಂದ ನಾನಾ ಥರದ ರೂಪಗಳನ್ನು ಉತ್ಪಾದನೆ ಮಾಡ್ಬೋದು. ಅದರಂತೆ ಅನ್ನೋದು ದದಾತಿ ಅಂತಲೂ ಅರ್ಥಕ್ಕೂ ಸೂಚಕ ಆಗ್ಬೋದು, ಅವಖಂಡನ ಅಂದರೆ ನಾಶ ಅನ್ನೋ ಅರ್ಥಕ್ಕೂ ಸೂಚಕ ಆಗ್ಬೋದು. ಜನರಲ್ಲಿ ಅಂದರೆ ನಮ್ಮಂಥ ಜನಸಾಮಾನ್ಯರಲ್ಲಿ ಹಾಸುಹೊಕ್ಕಾಗಿರುವಂಥ ಈ ಅಜ್ಞಾನ ಏನಿದೆ, ಈ ಅಜ್ಞಾನಕ್ಕೆ ಅವರು ನಾಶಕರಾದ್ದರಿಂದ ಅವರನ್ನು ನಾರದ ಅಂತ ಕರೀಬಹುದು. ನಾರದ ಪುರಾಣದಲ್ಲಿ ನಾರದರ ಮಹತ್ವವನ್ನು ಹಾಗೆ ವರ್ಣನೆ ಮಾಡಿದ್ದಾರೆ. ಅದಕ್ಕಾಗಿ ಆ ರೀತಿಯಾದಂಥ ಅರ್ಥವನ್ನು ನಾರದ ಅನ್ನೋ ಶಬ್ದದಿಂದ ನಾವು ಎಳೆದುಕೊಳ್ಳಬೇಕಾಯಿತು. ಗಾಯನ್ ನಾರಾಯಣ ಕಥಾಂ ಸದಾ ಪಾಪ ಭಯಾಪಹಾಂ ನಾರದೋ ನಾಶಯನ್ನೇತಿ ನೃಣಾಂ ಅಜ್ಞಾನಗಂ ತಮಃ. ಇದು ನಾರದ ಪುರಾಣದ ವಾಕ್ಯ. ಗಾಯನ್ ನಾರಾಯಣ ಕಥಾಂ, ಭಗವಂತನ ಅಂತ ನಾರಾಯಣನ ಕಥೆಯನ್ನು ಯಾವಾಗಲೂ ಧ್ಯಾನ ಮಾಡ್ತಾ, ಅದು ಪಾಪದ ಭಯವನ್ನು ಪರಿಹಾರ ಮಾಡುವಂಥದ್ದು ನಾರಾಯಣನ ಕಥೆ. ನಾರದ ನಾಶಯನ್ನೇತಿ, ನಾರದರು ಅಜ್ಞಾನದಿಂದ ಹುಟ್ಟಿದಂಥ ಕತ್ತಲೇನಿದೆ, ಮನುಷ್ಯರ ಕತ್ತಲು, ಅದನ್ನು ನಾಶ ಮಾಡುತ್ತಾ ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾರೆ. ಅದಕ್ಕಾಗಿ ಅವರನ್ನು ನಾರದ ಅಂತ ಕರೀತಾರೆ. ಹೀಗೆ ಗುರುವಿನ ಕೆಲಸ ಅಜ್ಞಾನವನ್ನು ಪರಿಹಾರ ಮಾಡುವಂಥದ್ದು. ನಾರದರು ವಾಲ್ಮೀಕಿಗಳಿಗೂ ಗುರುಗಳು ಹೌದು, ಮತ್ತು ನಮ್ಮಂಥ ಜನಸಾಮಾನ್ಯರಿಗೂ ಗುರುಗಳು ಹೌದು. ಹಾಗಾಗಿ ಅವರ ಮೂಲಕವಾಗಿ ಆ ರಾಮಾಯಣ ಅಂತನ್ನೋದು ಈ ಜಗತ್ತಿನಲ್ಲಿ ಇಳಿದು ಬಂತು. ಅಂಥ ಆ ವಾಲ್ಮೀಕಿಗಳು ನಾರದರಿಗೆ ನಮಸ್ಕರಿಸಿ ಅವರಿಗೆ ಈ ಮುಂದಿನಂಥ ಮಾತನ್ನು ಹೇಳಿದರು. ಏನು ಕೇಳಿದ್ರಂದ್ರೆ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯ ದೃಢಮೃತಃ. ಒಂದು 4 ಶ್ಲೋಕಗಳಲ್ಲಿ ಕೆಲವು ಸದ್ಗುಣಗಳನ್ನು ಪಟ್ಟಿ ಮಾಡಿದರು. ಸದ್ಗುಣಗಳನ್ನು ಪಟ್ಟಿ ಮಾಡಿ ಆ ಗುಣಗಳು ಉಳ್ಳಂಥ ವ್ಯಕ್ತಿ ಜಗತ್ತಿನಲ್ಲಿ ಈ ಸದ್ಯ ಯಾರಿದ್ದಾರೆ, ಆ ಕಥೆಯನ್ನು ನನಗೆ ನೀವು ವಿಸ್ತಾರವಾಗಿ ಹೇಳಿ ಅಂತ ವಾಲ್ಮೀಕಿಗಳು ನಾರದರನ್ನು ಪ್ರಶ್ನೆ ಮಾಡಿದರು. ಅಲ್ಲಿ ಪಟ್ಟಿಯಾಗಿರುವಂಥ ಗುಣಗಳೇನಿವೆ, ಭಗವಂತನೊಬ್ಬರನ್ನು ಬಿಟ್ಟು ಬೇರೆಯವರಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಗುಣಗಳ ಗಣ ಅದು. ಹರಿವಂಶದಲ್ಲಾಗಲಿ ಮಹಾಭಾರತದಲ್ಲಾಗಲಿ ಅಂಥ ಗುಣಗಳ ವರ್ಣನೆಯನ್ನು ಮಾಡಿದ್ದಿಲ್ಲ. ಭಗವಂತ ತೋರಿಸಿದಂಥ ಲೀಲೆಗಳನ್ನು ನಾನಾ ರೀತಿಯಾಗಿ ಹೃದಯಂಗಮವಾಗಿ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆದರೆ ರಾಮಾಯಣ ಏನಿದೆ, ಮನುಷ್ಯ ಯಾವ ಸದ್ಗುಣಗಳು ಗಣಿಯಾಗಿ, ಸದ್ಗುಣಗಳ ಆಶ್ರಯಭೂತನಾಗಿ ಆತ ನಡ್ಕೊಳ್ಬೇಕು ಅನ್ನೋದನ್ನು ತೋರಿಸೋದಕ್ಕಾಗಿ ಇರೋದು ರಾಮಾಯಣ. ಮನುಷ್ಯನಿಗೆ ಆದರ್ಶವನ್ನು ಬೋಧನೆ ಮಾಡಲಿಕ್ಕಾಗಿ ಇರೋದು ರಾಮಾಯಣ. ಹಾಗಾಗಿ ಮೊದಲು ಆ ಗುಣಗಳನ್ನೇ ಪಟ್ಟಿ ಮಾಡ್ತಾರೆ. ಸಾಂಪ್ರತಂ, ಈ ಸದ್ಯ ಈಗ ಜಗತ್ತಿನಲ್ಲಿ ಯಾರಿದ್ದಾರೆ ಅಂತ ವಾಲ್ಮೀಕಿಗಳು ಕೇಳಿದರು. ವೈಕುಂಠವಾಸಿಯಾದಂಥ ಭಗವಂತ ಏನಿದ್ದಾನೆ, ಅವನು ಯಾವಾಗಲೂ ಇರುವವನೇ, ಅನಾದಿ ಕಾಲದಿಂದಲೂ ಇರುವವನು, ಈಗಲೂ ಇರುವವನು, ಮುಂದೂ ಇರುವವನು. ಆತನ ಬಗ್ಗೆ ಕೇಳಲಿಲ್ಲ. ಸಾಂಪ್ರತಂ ಲೋಕೆ, ಈ ಜಗತ್ತಿನಲ್ಲಿ ಸಕಲ ಗುಣಗಳ ಮಣಿಯಾಗಿ ಅವತಾರ ಮಾಡಿದವರು ಯಾರಾದರೂ ಇದ್ದಾರೇನೋ, ಜಗತ್ತಿಗೆ ಇಳಿದು ಬಂದವರು ಯಾರು ಇದ್ದಾರೇನೋ ಅಂತ ಆ ವಾಲ್ಮೀಕಿಗಳ ಅಭಿಪ್ರಾಯ ಆಗಿತ್ತು. ಅವರಿಗೂ ಅದು ಗೊತ್ತಿದ್ದಿರಬೇಕು. ಅಂತ ಮಹಾತತ್ವಜ್ಞಾನಿಯಾದಂಥ ಬ್ರಹ್ಮರ್ಷಿಯಾದಂಥ ವಾಲ್ಮೀಕಿಗಳಿಗೆ ಅದು ಗೊತ್ತಿಲ್ಲದ ಸಂಗತಿ ಏನಾಗಿರ್ಲಿಕ್ಕಿಲ್ಲ. ಆದರೂ ಅವರು ಗುರುಗಳ ಮೂಲಕವಾಗಿ ಅದನ್ನು ಕೇಳಬೇಕು. ಅದು ಹೆಚ್ಚಿನ ತತ್ವಜ್ಞಾನಕ್ಕೆ ಕಾರಣ ಅನ್ನೋ ದೃಷ್ಟಿಯಿಂದ ಕೇಳಿದರು. ಗುಣವಾನ್, ಅನೇಕ ರೀತಿಯಾದಂಥ ಗುಣಗಳ ಮಾಲೆಯನ್ನು ಧರಿಸಿದವನು ಯಾರು? ಕಷ್ಟ ವೀರ್ಯವಾನ್, ಮಹಾಪರಾಕ್ರಮಶಾಲಿಯಾದವನು, ವೀರನಾದವನು ಯಾರು? ಹೀಗೆ ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನು ಅವರು ಮಾಡಿದರು. ಗುಣ ಅಂದರೆ ಏನು? ಗುಣ್ಯತೆ ಇದೆ ಗುಣ. ಗುಣ ಅನ್ನೋ ಶಬ್ದಕ್ಕೆ ಗುಣ್ಯತೆ ಅಂತ ಅರ್ಥ ಮಾಡ್ತಾರೆ. ಅಂದರೆ ಯಾವ ಸದ್ಗುಣಗಳನ್ನು ಒಬ್ಬ ವ್ಯಕ್ತಿಯಲ್ಲಿ, ಒಬ್ಬ ಮಹಾವ್ಯಕ್ತಿಯಲ್ಲಿ, ದೇವತೆಯಲ್ಲಿ ಇರುವಂಥ ಸದ್ಗುಣಗಳನ್ನು ಆತನ ಉಪಾಸಕರು, ಆತನ ಅನುಯಾಯಿಗಳು, ಅವರು ಗುಣ್ಯತೆ
ನಿತ್ಯ ಅದನ್ನು ಕೀರ್ತನೆ ಮಾಡ್ತಾರೆ. ಅದಕ್ಕಾಗಿ ಅದಕ್ಕೆ ಗುಣ ಅಂತ ಹೆಸರು. ಅನುಕರಣೆ ಮಾಡಲ್ಪಡುವಂಥದ್ದು ಅಥವಾ ಅನುಸಂಧಾನ ಮಾಡಲ್ಪಡುವಂಥದ್ದು ಅಂದರೆ ಅದಕ್ಕೆ ಗುಣ ಅಂತ ಹೆಸರು. ಹೀಗೆ ಗುಣವಾನ್ ಅಂದರೆ ಅಂಥ ಸದ್ಗುಣಗಳಿಂದ ಕೂಡಿದವನು. ಅಷ್ಟೇ ವೀರ್ಯವಾನ್, ಎರಡನೇ ಶ್ಲೋಕ ಏನಿದೆ, ವೀರ್ಯವುಳ್ಳವನು ಯಾರು ಅಂತ, ಮಹಾಪರಾಕ್ರಮವುಳ್ಳವನು ಯಾರು. ಅದೇನು ವೀರ ಅಂದರೆ ಏನು? ವೀರ ಅಂದರೆ ಯಾರು? ವೀರ್ಯ ಅಂದರೆ ಏನು? ಮಹಾವೀರ ಅಂದರೆ ಎಲ್ಲರನ್ನು ಗೆದ್ದವನು, ಎಲ್ಲರನ್ನು ಸೋಲಿಸಬಲ್ಲಂಥವನು, ಶಸ್ತ್ರಾಸ್ತ್ರಗಳಲ್ಲಿ ಪಾರಂಗತನಾದವನು ಅಂತ ನಾವು ಅರ್ಥ ಮಾಡ್ಕೊಂಡು ಬಿಡ್ತೀವಿ. ಆದರೆ ಅದಕ್ಕೊಂದು ಸೂಕ್ಷ್ಮಾರ್ಥ ಏನಿದೆ ಅಂದರೆ, ಮನುಷ್ಯ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ಹುಟ್ಟಿದಾರದ್ದೇ ಸಾಯುವ ತನಕ ನಾನಾ ರೀತಿಯಾದಂಥ ಸ್ಥಿತಿಗಳನ್ನು ಪ್ರತಿನಿತ್ಯ ಎದುರಿಸ್ತಾನೆ. ತನ್ನ ಕುಟುಂಬದ ಸದಸ್ಯರಿಂದ ಹಿಡಿದು ತನ್ನ ಸುತ್ತಮುತ್ತಲಿರುವಂಥ ಅನೇಕ ವ್ಯಕ್ತಿಗಳಿಂದ ನಾನಾ ರೀತಿಯಾದಂಥ ಸಂದರ್ಭಗಳನ್ನು ಆತ ಎದುರಿಸ್ತಾನಲ್ಲ, ಆವಾಗ ನಿಶ್ಚಿತವಾಗಿ ಕುಟುಂಬದ ಸದಸ್ಯರಿಂದ ಮತ್ತು ಬೇರೆ ಎಲ್ಲರಿಂದ ನಾನಾ ರೀತಿಯಾದಂಥ ಒತ್ತಡಕ್ಕೆ ಆತ ಒಳಗಾಗುವಂಥ ಸಂದರ್ಭಗಳು ಅವನಿಗೆ ಹೇರಳವಾಗಿ ಬರ್ತವೆ. ಅಂಥ ಎಲ್ಲ ಸಂದರ್ಭಗಳು ಆತ ಬಂದ್ರೂ ಆತ ವಿಕಾರಕ್ಕೆ ಒಳಗಾಗಬಾರ್ದು, ತಾನು ವಿಕಾರಕ್ಕೆ ಒಳಗಾಗಬಾರ್ದು, ಇನ್ನೊಬ್ಬರನ್ನ ವಿಕಾರಕ್ಕೆ ಒಳಪಡಿಸಬಾರದು. ಅದಕ್ಕೆ ವೀರ್ಯ ಅಂತ ಕರೀತಾರೆ. ಆತ ಅಂಥ ವ್ಯಕ್ತಿಯನ್ನು ವೀರ ಅಂತ ಕರೀತಾರೆ. ಅಂಥ ಗುಣ ಏನಿದೆ ಅಂದರೆ ಅದು ಆ ಪರಮಾತ್ಮನಲ್ಲಿ ಮಾತ್ರ ಇರುವಂಥದ್ದು. ವಿಕಾರಕ್ಕೆ ಕಾರಣ ಇದ್ರೂ ಕೂಡ, ವಿಕಾರಕ್ಕೆ ಕಾರಣವೇ ಇಲ್ಲದೆ ಇದ್ರೆ, ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಕಾರಣವೇ ಇಲ್ಲದೆ ಇದ್ರೆ ಯಾರೂ ವಿಕಾರಕ್ಕೆ ಒಳಗಾಗೋದಿಲ್ಲ, ಶಾಂತಚಿತ್ತರಾಗಿರ್ತಾರೆ ಎಲ್ಲರೂ. ಅದೇನು ದೊಡ್ಡ ಗುಣ ಅಲ್ಲ, ಅದನ್ನು ಹೊಗಳಬೇಕಾಗಿಲ್ಲ, ಅದನ್ನು ವರ್ಣನೆ ಮಾಡಬೇಕಾಗಿಲ್ಲ. ಮನುಷ್ಯನ ಮಾನಸಿಕವಾದಂತಹ ಸಮತೋಲನವನ್ನು ಕಳ್ಕೊಳ್ಳಿಕ್ಕೆ ಬೇಕಾದಂಥ ಕಾರಣಗಳಿದ್ರೂ ಕೂಡ ಯಾರು ಅದನ್ನು ಕಳ್ಕೊಳ್ಳೋದಿಲ್ಲೋ ಆತ ವೀರ ಅಂತ ಈಗ ಅದನ್ನು ಅರ್ಥ ಮಾಡಬೇಕು. ಧರ್ಮಜ್ಞಶ್ಚ ಕೃತಜ್ಞಶ್ಚ, ಧರ್ಮಜ್ಞ ಅಂತ ಒಂದು ಮಾತಿದೆ ಮುಂದೆ. ಧರ್ಮವನ್ನು ತಿಳ್ಕೊಂಡವನು. ಧರ್ಮವನ್ನು ತಿಳ್ಕೊಳ್ಳೋದು ಅಂದ್ರೆ ಏನು? ಬಡಿಮೇಲಿಗಳನ್ನು ಹೇಗೆ ಮಾಡಬೇಕು, ಪೂಜೆ ಪುನಸ್ಕಾರಗಳನ್ನು ಹೇಗೆ ಮಾಡಬೇಕು, ಅದು ಎಲ್ಲ ಧರ್ಮಗಳೇ. ಆದರೆ ಧರ್ಮದ ತಿರುಳನ್ನು ತಿಳ್ಕೊಂಡವನು ಅಂತ ಅದಕ್ಕೆ ಈ ರಾಮಾಯಣದಿಂದ ವ್ಯಾಖ್ಯಾನದಲ್ಲೇ ಅರ್ಥ ಮಾಡ್ತಾರೆ. ರಾಮಾಯಣಕ್ಕೆ ಈ ಸದ್ಯ ನಮಗೆ ಉಪಲಬ್ಧ ಇರುವಂಥ 4 ವ್ಯಾಖ್ಯಾನಗಳ ಪೈಕಿ ಒಂದು ವ್ಯಾಖ್ಯಾನದಲ್ಲಿ ಅಂಥ ವರ್ಣನೆ ಇದೆ. ಅದೇನಂದ್ರೆ ಧರ್ಮವನ್ನು ಧರ್ಮದ ತಿರುಳನ್ನು ತಿಳಿದಿರಬೇಕು. ಧರ್ಮದ ಮೇಲ್ಭಾಗವನ್ನು ಎಲ್ಲರೂ ತಿಳಿದಿರ್ತಾರೆ. ಆ ತಿರುಳನ್ನು ತಿಳ್ಕೊಂಡು ಧರ್ಮವನ್ನು ಆಳವಾಗಿ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ತಿರುಳನ್ನು ತಿಳಿದು ಅದರ ಆಚರಣೆಯನ್ನು ಯಾರು ಮಾಡ್ತಾರಲ್ಲ ಅವರು ಬಹಳ ವಿರಳರಾದಂಥ ವ್ಯಕ್ತಿಗಳು. ಅವರಿಗೆ ಧರ್ಮಜ್ಞ ಅಂತ ಕರೀತಾರೆ. ಅದಕ್ಕೊಂದು ಉದಾಹರಣೆ ಆ ಶ್ಲೋಕದಲ್ಲಿ ಹೇಳ್ತಾರೆ. ಅದೇನೆಂದರೆ, ಏಕತಃ ಕೃತವಸ್ತರ್ವೇ ಸಮಗ್ರ ವರದಕ್ಷಿಣಾ ಏಕತಃ ಭಯಭೀತಸ್ಯ ಪ್ರಾಣಿನಃ ಪ್ರಾಣರಕ್ಷಣಂ. ಇದೊಂದು ಧರ್ಮದ ತಿರುಳಿದೆ. ಇಂಥವು ಅನೇಕ ತಿರುಳುಗಳಿವೆ. ಅಂಥ ತಿರುಳುಗಳನ್ನು ಮನುಷ್ಯ ತಿಳಿದವನಾಗಿರಬೇಕು ಅಂತ ಅವರ ಅಭಿಪ್ರಾಯ. ಅದೇನೆಂದರೆ, ತಕ್ಕಡಿ ನೀವು ಒಂದು ಕೈಯಲ್ಲಿ ತೆಗೆದುಕೊಂಡು ತಕ್ಕಡಿಯ ಒಂದು ತಟ್ಟೆಯಲ್ಲಿ ಎಲ್ಲ ಯಜ್ಞಗಳನ್ನು ಅದರಲ್ಲಿ ಹಾಕಿ, ಯಜ್ಞಗಳನ್ನು, ಪೂಜೆಗಳನ್ನು, ಪುನಸ್ಕಾರಗಳನ್ನು, ದಾನಗಳನ್ನು ಎಲ್ಲನೂ ಅದರಲ್ಲಿ ಹಾಕ್ರಿ. ಇನ್ನೊಂದು ಕಡೆ ಭಯಭೀತಸ್ಯ ಪ್ರಾಣಿನಃ ಪ್ರಾಣರಕ್ಷಣಂ, ಅಹಿಂಸೆ. ಯಾವ ಪ್ರಾಣಿಗಳಿಗೂ ಹಿಂಸೆ ಮಾಡಬಾರದು. ಶರಣಾಗತರಾಗಿ ಬಂದಿರುವಂಥ ಪ್ರಾಣಿಗಳಿಗೆ ತನಗೆ ತೊಂದರೆ ಮಾಡಿಕೊಂಡಾದರೂ ರಕ್ಷಣೆ ಕೊಡಬೇಕು ಅನ್ನುವ ನಿಶ್ಚಯ, ವ್ರತ ಏನಿದೆಯಲ್ಲ ಅಂತ ಸಂಕಲ್ಪ, ಅದು ಈ ಎಲ್ಲ ಯಜ್ಞಯಾಗಾದಿಗಳಿಗಿಂತಲೂ ಮಿಗಿಲಾದದ್ದು. ತಟ್ಟೆಯಲ್ಲಿ ಹಾಕಿ ತೂಕಿದ್ರೆ ಆ ಯಜ್ಞ ಎಲ್ಲ ಅಶ್ವಮೇಧ ಮೊದಲಾದಂಥ ಎಲ್ಲ ಮಹಾಯಜ್ಞಗಳಿಗೆ ಇದು ಸಮಾನವಾದದ್ದು, ಹೆಚ್ಚಕ್ಕೆ ಅದಕ್ಕಿಂತಲೂ ಹೆಚ್ಚಾದದ್ದು ಅಂತ ಹೀಗೆ ಶಾಸ್ತ್ರ ಅಂತ ತಿಳಿಸ್ತದಲ್ಲ. ಇದು ಒಂದು ಧರ್ಮದ ತಿರುಳು. ಇಂಥದ್ದು ಅನೇಕ ತಿರುಳುಗಳಿವೆ. ಇದರ ರೂಪಾಂತರವೇ ಅಹಿಂಸಾ ಪರಮೋ ಧರ್ಮ ಅನ್ನೋ ಮಾತು. ಅಹಿಂಸಾ ಪರಮೋ ಧರ್ಮ ಅನ್ನೋದನ್ನ ನಾವು ಬೇರೆ ಯಾವ ಧರ್ಮದವರಿಂದ ಕಲಿಬೇಕಾಗಿಲ್ಲ, ಬೇರೆ ಯಾರು ನಮ್ಗೆ ಅದನ್ನು ಉಪದೇಶ ಮಾಡಬೇಕಾಗಿಲ್ಲ. ನಾವೇ ಅಹಿಂಸೆಯನ್ನು ಮೊದಲು ಕಂಡು ಹಿಡಿದವರು ಅಂತೇಳಿ ಬೇರೆ ಧರ್ಮಾನುಯಾಯಿಗಳು ನಮಗೆ ಅದನ್ನು ತಿಳಿಸಬೇಕಾಗಿಲ್ಲ. ಅದು ಮಹಾಭಾರತದಲ್ಲಿ ಬಂದಂಥ ಮಾತು ಮತ್ತು ಬೇರೆ ಬೇರೆ ಶಬ್ದಗಳಿಂದ ಅದು ಅನೇಕ ಶಾಸ್ತ್ರಗಳಲ್ಲಿ, ಸ್ಮೃತಿಗಳೆಲ್ಲ ವ್ಯಕ್ತ ಆಗೇ ಇದೆ. ಅಂಥದ್ದು ಭಯಭೀತಸ್ಯ ಪ್ರಾಣಿನಃ ಪ್ರಾಣರಕ್ಷಣಂ, ಇದು ಧರ್ಮದ ತಿರುಳು. ಇಂಥ ಅನೇಕ ತಿರುಳುಗಳಿವೆ. ಆ ತಿರುಳುಗಳನ್ನು ತಿಳ್ಕೊಂಡವರಿಗೆ ಧರ್ಮಜ್ಞಾನ ಬೇಕು. ಮಡಿ ಹೇಗೆ ಮಾಡಬೇಕು, ಮೈಲಿಗೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸುವಂಥ ಪಂಡಿತರು ಅನೇಕ ಜನ ಸಿಗ್ತಾರೆ. ತಿರುಳುಗಳನ್ನು ತಿಳಿಸುವಂಥವ್ರು ವಿರಳವಾಗಿ ಸಿಗ್ತಾರೆ. ಅದಕ್ಕಾಗಿ ಧರ್ಮಜ್ಞಾನ ಬೇಕು. ಅದರ ಮುಂದಿನ ಮಾತೇನಿದೆ, ಕೃತಜ್ಞಾನ. ಕೃತಜ್ಞ ಅಂದರೆ ನೀವು ಮಾಡಿದ ಉಪಕಾರ ಸ್ವಲ್ಪವೇ ಆಗಲಿ ಅದನ್ನು ನೆನಪಿಟ್ಕೊಂಡಿರ್ಬೇಕು. ಏನೋ ಮಾಡಿದ ಬಿಡು, ಸ್ವಲ್ಪ ಫ್ರೀ ಆಗಿದ್ದ, ಬಿಡುವಿತ್ತು ಅವನಿಗೆ, ಏನೊಂದು ಉಪಕಾರ ಮಾಡಿದ, ಅದೇನು ದೊಡ್ಡ ಉಪಕಾರ ಅಂತ ಮಾಡಿದ್ದು
ಅಂತ ಅದನ್ನು ಗೇಲಿ ಮಾಡಬಾರ್ದು ಅಥವಾ ಅದನ್ನು ಮರಿಬಾರ್ದು. ಆತ ಮಾಡಿದ ಉಪಕಾರ ನಮ್ಮ ಪ್ರಾಣ ರಕ್ಷಣೆಯೇ ಆಗಲಿ ಅಥವಾ ತೀರಾ ಒಂದು ಸಣ್ಣ ಉಪಕಾರವೇ ಆಗಿರಲಿ, ಅದನ್ನು ನೆನಪಿಟ್ಕೊಂಡಿರ್ಬೇಕು. ಮಾಡಿದಂಥ ಉಪಕಾರವನ್ನು ನೆನಪಿಟ್ಕೊಂಡು ಮೇಲಿಂದ ಮೇಲೆ ಆ ಉಪಕಾರವನ್ನು ತೀರಿಸಲಿಕ್ಕೆ ಪ್ರಯತ್ನ ಪಡ್ತಿರ್ಬೇಕು ಮತ್ತು ಅದನ್ನು ಪ್ರಚಾರ ಮಾಡಬೇಕು. ಇಂಥ ಉಪಕಾರ ನನಗೆ ಆತ ಮಾಡಿದ ಅಂತ. ಅದಕ್ಕೆ ಏನಿದೆ ಕೃತಜ್ಞ ಅಂತ ಕರೀತಾರೆ. ಸತ್ಯವಾಕ್ಯ, ಆಮೇಲೆ ಬರುವಂಥ ಮಾತು ಅನ್ನೋದು ಸತ್ಯವಾಕ್ಯ ಅನ್ನೋ ಮಾತು. ಯಾವುದೇ ಸಂದರ್ಭದಲ್ಲಿ ಸತ್ಯವನ್ನೇ ಆಡಬೇಕು ಮನುಷ್ಯ. ಸತ್ಯ ಅನ್ನೋದನ್ನು ನೀವು ಎಲ್ಲ ಕಡೆ ಕೇಳಿದ್ದೀರಿ. ಸತ್ಯ ಅಂದರೆ ಏನು? ಏನು ವಾಸ್ತವ ಸಂಗತಿ ಇದೆಯೋ ಅದು ಸತ್ಯ. ಇದಂತ ನಾವು ಎಲ್ಲರೂ ಬಲ್ಲವೆ. ಅದನ್ನು ಹೇಳಲಿಕ್ಕೆ ದೊಡ್ಡ ಶಾಸ್ತ್ರ ಏನು ಬೇಕಾಗಿಲ್ಲ. ಆದರೆ ಸತ್ಯ ಅನ್ನೋ ಶಬ್ದಕ್ಕೆ ಆಳವಾದ ಅರ್ಥ ಏನಿದೆ ಅಂದರೆ ಯತ್ ಸತಾಂ ಹಿತಂ ತತ್ ಸತ್ಯಂ. ಸಜ್ಜನಿಗೆ ಹಿತವಾದದ್ದು ಯಾವುದಿದೆಯೋ ಅದು ಸತ್ಯ. ಒಂದು ವೇಳೆ ನೀವು ಹೇಳುವಂಥದ್ದು ಫ್ಯಾಕ್ಟ್ ಅಲ್ಲದೆ ಇದ್ರೂ, ವಾಸ್ತವ ಸ್ಥಿತಿ ಅಲ್ಲದೆ ಇದ್ರೂ, ಸಜ್ಜನರಿಗೆ ಅದು ಅನುಕೂಲಕರವಾಗಿದ್ದರೆ ಅದು ಸತ್ಯ ಆಗಿ ಪರಿಣಮಿಸ್ತದೆ. ಸಜ್ಜನರು ಅಂದ್ರೆ ಅದರ ಅರ್ಥ ಏನು ಮಾಡ್ಕೊಳ್ಬೇಕಂದ್ರೆ ಮೌಲ್ಯಗಳು, ಅಹಿಂಸೆ, ತ್ಯಾಗ, ಧರ್ಮ ಇತ್ಯಾದಿ ಸದ್ಗುಣಗಳೇನಿವೆ ಆ ಸದ್ಗುಣಗಳಿಗೆ ಪೋಷಕವಾಗಿರಬೇಕು ಆ ವಾಸ್ತವ ಸ್ಥಿತಿ. ನೀವು ವಾಸ್ತವ ಸ್ಥಿತಿಯನ್ನು ಒಂದು ವೇಳೆ ನಾನು ಸತ್ಯವನ್ನೇ ಹೇಳುವನು ಅನ್ನುವಂಥ ದುರಹಂಕಾರದಿಂದ ವಾಸ್ತವ ಸ್ಥಿತಿಯನ್ನು ಹೇಳಿದರೆ ಅದು ಸಜ್ಜನರಿಗೆ ಬಾಧಕ ಆಗುವಂತಿದ್ದು ಅದು ಸತ್ಯವಲ್ಲ. ಅಂಥ ಸತ್ಯವನ್ನು ತಿಳಿದುಕೊಂಡು ಅದನ್ನು ಆಚರಣೆಯಲ್ಲಿ ತಂದಂಥವನಿಗೆ ಸತ್ಯವಾಕ್ಯ ಅಂತ ಅನ್ಬೇಕು. ಮತ್ತೊಂದು ಪ್ರಸಿದ್ಧವಾದಂಥ ಶ್ಲೋಕ ಏನಿದೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾಮೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ಧರ್ಮದ ಮತ್ತೊಂದು ತಿರುಳಿದೆ. ಅದೇನೆಂದರೆ ಮನುಷ್ಯ ಯಾವಾಗಲೂ ಸತ್ಯವನ್ನೇ ಹೇಳಬೇಕು. ಸತ್ಯಂ ಬ್ರೂಯಾತ್, ಆದರೆ ಪ್ರಿಯಂ ಬ್ರೂಯಾತ್, ಪ್ರಿಯವಾದಂಥ ಸತ್ಯವನ್ನೇ ಇನ್ನೊಬ್ರಿಗೆ ಹೇಳಬೇಕು. ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಪ್ರಿಯವಾದಂಥ ಸತ್ಯವನ್ನು ಇನ್ನೊಬ್ರಿಗೆ ಹೇಳಲಿಕ್ಕೆ ಹೋಗಬಾರ್ದು. ನಿಮ್ಮಲ್ಲಿ ಏನೋ ಒಂದು ಕುಂದುಕೊರತೆ ಇದೆ ಅಥವಾ ಸಮಾಜದಲ್ಲಿ ಏನೋ ಒಂದು ತಾತ್ಕಾಲಿಕವಾದಂಥ ಸಮಸ್ಯೆ ಇದೆ, ಅದು ಅಪ್ರಿಯವಾದಂಥ ಸತ್ಯ. ಅದನ್ನು ಎಲ್ಲರ ಮುಖಕ್ಕೆ ಬಾರಿಸಿದಂತೆ ನೇರವಾಗಿ ಹೇಳಿ ಅವಘಡಕ್ಕೆ ಕಾರಣ ಆಗುವಂತೆ ಮಾಡಬಾರ್ದು. ಅಂದರೆ ವ್ಯಕ್ತಿಗಳನ್ನು ತಿದ್ದಬಾರ್ದು ಅಂತ ಅಲ್ಲ, ವ್ಯಕ್ತಿಗಳನ್ನು ತಿದ್ದಬೇಕು, ಸಮಾಜವನ್ನು ತಿದ್ದಬೇಕು, ಅದು ಸಮಾಜದ ಘಟಕ ಆಗಿರುವಂಥ ನಮ್ಮ ಕರ್ತವ್ಯ ಹೌದು. ಆದರೆ ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ಮಾತನ್ನು ಹೇಳಬೇಕು, ದೊಡ್ಡವರಿಗೆ ಹೇಳಬೇಕು, ಸಣ್ಣವರಿಗೆ ಹೇಳಬೇಕು, ನಮ್ಮ ಕರ್ತವ್ಯ ಏನು, ನಮ್ಮ ಮಾತನ್ನು ಕೇಳುವಂಥವ್ರು ನಮ್ಮ ಎದುರಿಗೆ ಕೂತವ್ರು ಎಂಥವ್ರು ಇತ್ಯಾದಿಗಳನ್ನು ಗಮನಿಸಿ ಹೇಳಬೇಕು. ಅದಕ್ಕೆ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಪ್ರಿಯವಾದಂಥ ಸತ್ಯವನ್ನು ಹೇಳಬಾರ್ದು. ಹೇಳಬಾರ್ದು ಅನ್ನೋದಕ್ಕೆ ಅಂತಂದ್ರೆ ಅರ್ಥ, ಹೇಳೋದಕ್ಕಿಂತ ಮೊದಲು 2 ಸಾರಿ ವಿಚಾರ ಮಾಡಬೇಕು ಅಂತ ಅರ್ಥ. ಮತ್ತೊಂದು ಅರ್ಥ ಏನಂದ್ರೆ ಅದು ಮುಂದಿನ ಶ್ಲೋಕ, ಪ್ರಿಯಂಚ ನಾನೃತಂ ಬ್ರೂಯಾತ್. ಒಂದು ವೇಳೆ ಸುಳ್ಳು ಪ್ರಿಯದಾಯಕವಾಗಿದ್ದರೆ ಅದನ್ನು ಹೇಳಬಾರ್ದು. ನಿಮ್ಮನ್ನು ಮುಖಸ್ತುತಿ ಮಾಡಿದರೆ ನಿಮಗೆ ಪ್ರೀತಿ ಆಗಬಹುದು, ಹಾಗೆ ನಿಮ್ಮನ್ನು ಮುಖಸ್ತುತಿ ಮಾಡಿ ನಿಮ್ಮನ್ನು ಹೊಗಳೆ ಅಟ್ಟಕ್ಕೇರಿಸಿ ಅದು ಮತ್ತೊಂದು ಅವಘಡಕ್ಕೆ ಮನುಷ್ಯ ಕಾರಣ ಆಗಬಾರ್ದು. ಪ್ರಿಯಂಚ ನ ಅನೃತಂ ಬ್ರೂಯಾತ್, ನಿಮಗದು ಪ್ರಿಯ ಆಗಿರಬಹುದು, ಆದರೆ ಅದು ಸುಳ್ಳಾಗಿದ್ದರೆ, ವಾಸ್ತವ ಸಂಗತಿ ಅಲ್ಲದೇ ಇದ್ದರೆ ಅದನ್ನು ನಿಮಗೆ ಹೇಳಬಾರ್ದು. ಆದರೆ ಕೆಲವೊಮ್ಮೆ ಹಿಂದೆ ಒಂದು ಮಾತು ಬಂತು, ತೀರಾ ಕೆಲವು ಸಣ್ಣ ಪುಟ್ಟ ಸಂತೋಷಗಳಿಗಾಗಿ ಸುಳ್ಳನ್ನು ಹೇಳ್ಬೋದು. ವಿವಾಹ ಮಾಡೋದಕ್ಕಾಗಿ, ಕುಟುಂಬದ ಪೋಷಣೆಗಾಗಿ ಸಣ್ಣ ಪುಟ್ಟ ಸುಳ್ಳುಗಳನ್ನ ಹೇಳ್ಬೋದು ಅಂತೆಲ್ಲ ಮಾತಿದೆ. ಶಾಸ್ತ್ರ ಒಮ್ಮೆ ಆ ಥರನೂ ಮಾತಾಡ್ತದೆ, ಈ ಥರನೂ ಮಾತಾಡ್ತದೆ. ಅದರದ್ದೆಲ್ಲ ತತ್ವವನ್ನು ತಿಳ್ಕೊಂಡು ಅದನ್ನು ಸಮತೋಲನದಲ್ಲಿ ಇಟ್ಕೊಂಡು ಬದುಕೋದೇನಿದೆ, ನಿಜವಾಗಿ ಸತ್ಯವನ್ನೇ ಹೇಳ್ತೀನಿ ಅಂತ ಬದುಕೋದೇನಿದೆ, ಅದು ಬಹಳ ಕಷ್ಟಕರವಾದಂಥ ಸಂಗತಿ, ಅದಷ್ಟು ಸುಲಭವಾದದ್ದಲ್ಲ. ಅಂತೂ ಆ ಸಮತೋಲನವನ್ನು ಮನುಷ್ಯ ಕಾಪಾಡಿಕೊಳ್ಬೇಕು. ಏಷ ಧರ್ಮ ಸನಾತನಃ, ಅದನ್ನು ಸನಾತನ ಧರ್ಮ ಅಂತ ಕರೀತಾರೆ. ಅಂಥ ಸತ್ಯವನ್ನು ರಾಮ ಪಾಲನೆ ಮಾಡಿದ. ರಾಮನ ಜೊತೆಗೆ ಕೂಡಿಕೊಂಡದ್ದು ಸತ್ಯ ಅಂತನ್ನೋದು, ಸತ್ಯವಾದಂಥ ಮಾತು ಅಂತನ್ನೋದು. ಅದಕ್ಕಾಗಿ ಇವತ್ತಿಗೂ ನೀವೇನಾದರೂ ಭರವಸೆ ಕೊಡ್ಲಿಕ್ಕೆ ಹೋದರೆ ಸ್ವಲ್ಪ ವಿಚಾರ ಮಾಡಿ, ಇದು ರಾಮವಾಕ್ಯನೋ ಕೃಷ್ಣ ವಾಕ್ಯನೋ ಅಂತ ಕೇಳೋರಿದ್ದಾರೆ. ನೀವು ನನಗೇನೋ ಬರ್ತೀನಿ ಅಂತ ಆಶ್ವಾಸನೆ ಕೊಡ್ತಿದ್ದೀರಿ, ನಾಳೆ ಬರ್ತೀನಿ ನಿಮ್ಮಲ್ಲಿದ್ದ ಕೆಲಸ ಮಾಡಿಕೊಡ್ತೀನಿ ಅಂತೇಳಿ, ನಿಮ್ಮ ಮಾತು ರಾಮವಾಕ್ಯನೋ ಕೃಷ್ಣ ವಾಕ್ಯನೋ ಅಂದರೆ ನಾವು ಅದನ್ನು ನಂಬಬಹುದು ಬಿಡಬಹುದು ಅಂತ ಕೇಳುವವರ ತಾತ್ಪರ್ಯ ಆಗಿದೆ. ಹೀಗೆ ಸತ್ಯ ಅನ್ನೋದು ಕೃಷ್ಣನಿಗಿಂತ ಹೆಚ್ಚಾಗಿ ರಾಮನ ವ್ಯಕ್ತಿತ್ವಕ್ಕೆ ಹೆಚ್ಚು ಹೊಂದಿಕೊಂಡಂಥದ್ದು. ಹೀಗೆ ಸತ್ಯವಾಕ್ಯ ದೃಢವ್ರತ, ದೃಢವಾದಂಥ ವ್ರತ. ಯಾವುದೇ ವ್ರತ ಅಂದರೆ ಒಂದು ಪ್ರತಿಜ್ಞೆ ಇತ್ಯಾದಿಗಳನ್ನ ಯಾವುದನ್ನಾದ್ರು ಮಾಡಿದರೆ, ಸಂಕಲ್ಪವನ್ನು ಮಾಡಿದರೆ ಅದನ್ನ ದೃಢವಾಗಿ ಮುಂದುವರಿಸಿಕೊಂಡು ಹೋಗುವಂಥವನು, ಅದನ್ನು ಆತ ಮರೆಯಬಾರದು ಅಂತ ಅರ್ಥ.
ಎಂಥ ಕಷ್ಟ ಬಂದಾಗಲೂ ಕೂಡ ಸತ್ಯವನ್ನು ಬಿಡದೇ ಇದ್ದವನಿಗೆ ಸತ್ಯವಾಕ್ಯ ಅಂತ ಕರೀತಾರೆ. ದೃಢವ್ರತ ಅಂದರೆ ನಾವು ಯಾವುದನ್ನು ಪ್ರತಿಜ್ಞೆ ಮಾಡಿರ್ತೀವಿ, ಅಂದರೆ ಯಾವ ಸಜ್ಜನ ಯಾರೋ ಆಪ್ತರನ್ನಾದ್ರನ್ನ ಶರಣಾಗತರಾದವ್ರನ್ನ ರಕ್ಷಣೆ ಮಾಡ್ತೀವಿ ಇತ್ಯಾದಿ ಪ್ರತಿಜ್ಞೆ, ಆ ಪ್ರತಿಜ್ಞೆಯನ್ನು ಎಂಥ ಕಷ್ಟ ಬಂದರೂ ಕೂಡ ಬಿಡದೇ ಇರೋದೇನಿದೆ ಅದಕ್ಕೆ ದೃಢವ್ರತ ಅಂತ ಕರೀತಾರೆ. ಚಾರಿತ್ರ್ಯಣಿತಿಕೋಯುಕ್ತ, ಚಾರಿತ್ರ್ಯ ಶೀಲ ಅನ್ನುವಂಥ ಗುಣ ಏನಿದೆ, ಈ ಗುಣದಿಂದ ಯುಕ್ತನಾದವನು ಯಾರು? ಚರಿತ್ರ ಅಂದರೆ ಆಚಾರ, ಮನುಷ್ಯನ ಮಡಿ ಮೇಲ್ಗೆಗಳು ಮತ್ತು ಅಂತರಂಗ ಬಹಿರಂಗ ಶುದ್ಧಿ ಇತ್ಯಾದಿಗಳಿಗೆ ಆಚಾರ ಅಂತ ಕರೀತಾರೆ. ಅದರಿಂದ ಕೂಡಿದವನು ಯಾರು? ಮತ್ತೊಂದು ಸರ್ವಭೂತೇಶು ಕಹ ಹಿತಃ, ಎಲ್ಲ ಪ್ರಾಣಿಗಳಿಗೂ ಹಿತವನ್ನೇ ಯಾವಾಗಲೂ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದವನು ಯಾರು? ಇಲ್ಲಿ ಸರ್ವಭೂತೇಶು ಅಂತ ಪ್ರಯೋಗ ಮಾಡಿದ್ದಾರೆ. ಸರ್ವ ಅಂದರೆ ಎಲ್ಲ ಪ್ರಾಣಿಗಳನ್ನು ತಿಳ್ಕೊಳ್ಬೇಕು. ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರಂದ್ರೆ, ನಿಮಗೆ ಯಾರು ಒಳ್ಳೆಯದನ್ನು ಮಾಡಿರ್ತಾರೋ ಅವರಿಗೆ ನೀವು ಸಾಮಾನ್ಯವಾಗಿ ಒಳ್ಳೇದು ಮಾಡ್ತೀವಿ, ಅದು ಅವರಿಗೂ ಒಳ್ಳೇದನ್ನು ಮಾಡದೇ ಇರೋಷ್ಟು ಕೆಟ್ಟವ್ರು ನಾವೇನಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಯಾರು ನಿಮಗೆ ಕೆಟ್ಟದನ್ನು ಮಾಡಿರ್ತಾರೋ ಅವರಿಗೂ ನೀವು ಒಳ್ಳೇದನ್ನು ಮಾಡಬೇಕು, ಅವ್ರ ಕೆಟ್ಟದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೂತ್ಕೊಳ್ಬಾರ್ದು ಅಂತ ಅದರ ಅರ್ಥ. ಸರ್ವಭೂತೇಶು ಅಂದರೆ ನಿಮಗೆ ಅಪಕಾರವನ್ನು ಮಾಡುವಂಥ ಪ್ರಾಣಿಗಳಿಗೂ ನೀವು ಉಪಕಾರವನ್ನೇ ಮಾಡಬೇಕು. ಅದಕ್ಕೆ ಸರ್ವಭೂತ ಹಿತೇಶು ಕಹ ರತಃ ಅಂತ ಈ ವಿಶೇಷಣ ಅದನ್ನು ತೋರಿಸ್ತೀನಿ. ಎಲ್ಲ ಪ್ರಾಣಿಗಳಿಗೂ ಹಿತವನ್ನೇ ಬಯಸೋದು ಮತ್ತು ಯಾವಾಗಲೂ ಸತ್ಯವನ್ನೇ ಹೇಳೋದೇನಿದೆಯಲ್ಲ, ಇದು ನಮ್ಮಂಥ ತೀರಾ ಜನಸಾಮಾನ್ಯರಾದಂಥ ವ್ಯಕ್ತಿಗಳಿಗೆ ಜೀವನ ನಡೆಸಬೇಕಾಗಿರೋ ವ್ಯಕ್ತಿ. ನಮ್ಮ ಎದುರಿಗಿರೋ ಪ್ರಶ್ನೆ ಏನಂದರೆ, ನಾಳೆ ಅನ್ನ, ನಾಳೆ ಬೆಳಗಿನ ಊಟ, ನಾಳೆ ಸಾಯಂಕಾಲದ ಊಟ ಹೇಗೆ ಅಂತ ಪ್ರಶ್ನೆ ನಮ್ಮೆಲ್ಲರದು. ತೀರಾ ಅಷ್ಟಕ್ಕಷ್ಟಕ್ಕೆ ನಾವೇನು ಸಿಲುಕಿಲ್ಲ, ಅದು ಜನಸಾಮಾನ್ಯರ ಕಥೆ ಹೇಳಿದೆ. ಹೊಟ್ಟೆ ಹೊರಕೊಂಡು ಬದುಕಬೇಕಾದಂಥವ್ರು ನಾವೆಲ್ಲ. ಅದಕ್ಕಾಗಿ ನಾನಾ ರೀತಿಯಾದಂಥ ಉದ್ಯೋಗಗಳನ್ನು ಮಾಡಬೇಕಾದವರು. ಆ ಉದ್ಯೋಗವನ್ನು ವ್ಯಾಪಾರವನ್ನು ಮಾಡದೇ ಇದ್ದರೆ ನಮ್ಮ ಊಟಕ್ಕೆ ಏನು ಗತಿ ಅಂತ ನಾವೆಲ್ಲರೂ ವಿಚಾರ ಮಾಡ್ತಿರ್ತೀವಿ. ಇಂಥ ಜನಸಾಮಾನ್ಯರು ಏನಿದ್ದೇವೆ ನಾವು ಎಲ್ಲ ಪ್ರಾಣಿಗಳಿಗೂ ಹಿತ ಆಗುವಂತೆ ಬದುಕಿ ಎಂದಿಗೂ ಸುಳ್ಳನ್ನೇ ಹೇಳದೆ ಬದುಕಲಿಕ್ಕೆ ಸಾಧ್ಯವೇ? ನಮಗೆ ಯಾರು ಉಪಕಾರ ಮಾಡಿರ್ತಾರೆ ಅವ್ರಿಗೆ ಉಪಕಾರ ಮಾಡೋದು ಅಂತ ಒಂದು ಇದ್ದೇ ಇದೆ. ಅಪಕಾರ ಮಾಡಿದವರಿಗೂ ಕೂಡ ನೀವು ಉಪಕಾರವನ್ನು ಮಾಡ್ತಾ ಹೋದರೆ ನಿಮ್ಮ ಹೆಂಡತಿ ನಿಮ್ಮನ್ನು ಏನು ಅನ್ಬಹುದು? ನಮ್ಮ ಗತಿ ಏನಂತ ಕೇಳ್ತಾರಲ್ಲ ನಾಳೆ. ಅಂದರೆ ಬದುಕಿಗೆ ಹೇಗೆ ಸಾಧ್ಯ ಮನುಷ್ಯ ಅಂತ ಸ್ವಲ್ಪ ವಿಚಾರ ಮಾಡಬೇಕು. ಅದಕ್ಕೆ ಶಾಸ್ತ್ರ ಹೇಳಿದೆ, ನಾನು ಶಾಸ್ತ್ರ ಎಲ್ಲ ಥರದ ಮಾತುಗಳನ್ನು ಹೇಳಿದೆ. ಆತ ತಾಯಿನ ಮಾಯ ಅಂತ ಹನ್ಯಾದೇವ ಅವಿಚಾರಯನ್ನಂತ ಮಾತಿದೆ. ನಿಮ್ಮ ಶತ್ರು ನಿಮ್ಮ ಹತ್ರ ಸಮೀಪಕ್ಕೆ ಬರ್ತಾ ಇದ್ದ, ನಿಮಗೇನಾದ್ರು ತೊಂದರೆ ಕೊಡ್ಲಿಕ್ಕೆ ಬರ್ತಾ ಇದ್ದ ಅಂತ ನಿಮ್ಗೆ ಗೊತ್ತಾದರೆ ಹನ್ಯಾದೇವ ಅವಿಚಾರಯನ್, ಏನು ವಿಚಾರ ಮಾಡದೆ ಆತನನ್ನು ನೀವು ಕೊಂದು ಹಾಕಬೇಕು ಅಂತ ಮಾತಿದೆ. ಅಂದರೆ ಶತ್ರುವನ್ನ ಶೇಷವನ್ನು ಉಳಿಸಿ ನೀವು ಕಷ್ಟಕ್ಕೆ ಸಿಲುಕಬಾರದು. ನಿಮ್ಮನ್ನು ನಂಬಿರುವಂಥ ರಾಜ್ಯ, ನಿಮ್ಮನ್ನು ನಂಬಿರುವಂಥ ಹೆಂಡತಿ ಮಕ್ಕಳು ಇತ್ಯಾದಿಗಳೆಲ್ಲ ಎಂಥ ಧರ್ಮ ಗೊಡ್ಡನ್ನು ಕಳ್ಕೊಂಡು ನಾನು ಇನ್ಯಾಕೆ ಕಟ್ಕೊಂಡೆ ಇವನ್ನ ಅಂತ ಅನಿಸ್ಬಾರ್ದು ಅವ್ರಿಗೆ. ವೇದದಲ್ಲಿ ಹೇಳಿರುವಂಥ ಮಾತುಗಳೇನಿದೆ ಆ ಮಾತುಗಳನ್ನು ತಿಳ್ಕೊಳ್ಳದೆ ವೇದಗಳನ್ನು ವ್ಯರ್ಥವಾಗಿ ಆಚರಣೆ ಮಾಡುವಂಥವನ್ನ ನಾವು ಕಟ್ಕೊಂಡ್ವಲ್ಲ ಅಂತ ಅನಿಸ್ಬಾರ್ದು ಅವರಿಗೆ. ಎಂಥ ರಾಜ ನಮಗೆ ಸಿಕ್ಕಿಬಿದ್ದ, ಅಹಿಂಸೆಯನ್ನು ಆಚರಣೆ ಮಾಡ್ಲಿಕ್ಕೆ ಹೋಗಿ ತಾನು ತೊಂದರೆಗೆ ಸಿಲುಕಿದ್ದಲ್ಲದೆ ತಾನೂ ನಮ್ಮನ್ನೆಲ್ಲ ತೊಂದರೆಗೆ ಸಿಲುಕಿದ್ನಲ್ಲ ಅಂತ ಅನಿಸುವಂತೆ ಆಗಬಾರ್ದು ಅಂತ ಶಾಸ್ತ್ರ ಹಾಗೂ ಹೇಳಿದೆ. ಅಂದರೆ ತೀರಾ ಸಣ್ಣ ಪುಟ್ಟ ಅಪಕಾರಗಳನ್ನು ನಿಮ್ಗೆ ಯಾರು ಮಾಡಿದರೆ ಅದನ್ನು ತಿರಸ್ಕಾರ ಮಾಡಿಬಿಡಿ. ಆದರೆ ನಿಮ್ಮ ಪ್ರಾಣಕ್ಕೆ, ನಿಮ್ಮ ಸಂಸ್ಕೃತಿಗೆ, ನಿಮ್ಮ ಧರ್ಮಕ್ಕೆ, ತಾಯಂದಿರ ತಂಗಿಯಂದಿರ ಚಾರಿತ್ರ್ಯಕ್ಕೆ ಧಕ್ಕೆ ತರುವಂಥ ಶತ್ರು ಬಂದರೆ ಶಾಸ್ತ್ರ ಹೀಗೆ ಹೇಳಿದೆ ನಾವು ಅವನಿಗೆ ಉಪಕಾರ ಮಾಡಬೇಕು ಅಂತ ಕೂತ್ರೆ ನೀವು ಉಳಿಯಲಾರಿರಿ. ಶಾಸ್ತ್ರವನ್ನು ಹೀಗೆ ತಿಳಿಯದೇನೆ ವ್ಯರ್ಥವಾಗಿ ಧರ್ಮವನ್ನು ಆಚರಣೆ ಮಾಡಿಕೊಂಡು ನಮ್ಮಲ್ಲಿ ಕೆಲವು ರಾಜರು ಹಾಳಾದರು ಇತಿಹಾಸದಲ್ಲಿ. ಅವ್ರ ಕಥೆಯನ್ನು ಹೇಳಬೇಕೀಗ. ಅಂದರೆ ಧರ್ಮದ ತಿರುಳನ್ನು ತಿಳಿದಂಗೆ ಆಗ್ತದೆ. ಅವ್ರು ಯಾರಂದರೆ ಈ ಪೃಥ್ವಿರಾಜ ಚೌಹಾಣ್ ಅಂತ ಒಬ್ಬ ರಾಜ ಇದ್ದ ನಮ್ಮಲ್ಲಿ, ಚೌಹಾಣ್ ವಂಶದವ. ಶರಣಾಗತರಾದವ್ರನ್ನ ಬಿಟ್ಟು ಬಿಡಬೇಕು ಅಂತ ಶಾಸ್ತ್ರದಲ್ಲಿದೆ. ಅದು ಬಿಟ್ಟು ಬಿಡ್ತೇನೆ ಅಂತ ವಿಚಾರ ಮಾಡಿದ ಅವನು. 18 ಬಾರಿ ಮೊಹಮ್ಮದ್ ಘೋರಿ ಆತನ ಮೇಲೆ ಆಕ್ರಮಣ ಮಾಡ್ಕೊಂಡು ಬಂದ. ಅಷ್ಟು ಬಾರಿ ಆಕ್ರಮಣ ಮಾಡಿದಾಗ ಅವನು ಸೋತ, ಆ ರಾಜ, ಆ ಶತ್ರು ಸೋತು ಶರಣಾಗತನಾಗುತ್ತಿದ್ದ. ನಾನು ಶ್ರೀರಾಮಚಂದ್ರನ ವಂಶದಲ್ಲಿ ಹುಟ್ಟಿ ಬಂದವನು ಅಂತ ಆತ ಹೇಳ್ಕೊತಿದ್ದ ಅಂತ ಎಲ್ಲೋ ಓದಿದ ನೆನಪು. ಶರಣಾಗತರಾದವ್ರನ್ನ ರಕ್ಷಣೆ ಮಾಡಬೇಕು, ಅದು ನಮ್ಮ ಕುಲದ ಆಚಾರ ಅಂತೇಳಿ ಬಿಟ್ಟುಬಿಟ್ಟ. 19 ಬಾರಿ ಆತ ಇಲ್ಲಿ ಬಂದು ಇವನನ್ನು ಸೋಲಿಸಿ ಇವನ 2 ಕಣ್ಣನ್ನು ಕಿತ್ತ. ದೇಶ ಎಲ್ಲ ಹಾಳಾಗೋಯ್ತು. ಮತ್ತೆ ಆಮೇಲೆ ಈ ಕುರುಡನಾದರೂ ಈತ ಅವನ ಮೇಲೆ ಒಂದು ಪ್ರತೀಕಾರ ಮಾಡಿದ ಅಂತೇನೋ ಇತಿಹಾಸ ಮುಂದುವರಿತದೆ, ಅದು ವಿಷಯ ಬೇರೆ. ಶ್ರೀರಾಮಚಂದ್ರ ಶರಣಾಗತನಾದಂಥ ವಿಭೀಷಣನಿಗೆ ರಕ್ಷಣೆ ಕೊಟ್ಟ, ಅದು ಮುಂದೆ ಆ ಕಥೆಯಲ್ಲಿ ಬರೋದಿದೆ. ಆದರೆ ಒಂದು ವೇಳೆ
ವಿಭೀಷಣನನ್ನ ತನ್ನ ಸೈನ್ಯದ ಒಳಗೆ ಕರ್ಕೊಂಡ ಮೇಲೂ ಕೂಡ ಆ ವಿಭೀಷಣನಿಂದ ಏನಾದ್ರು ತೊಂದರೆ ಬರುವಂತಿದ್ದಿದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋ ಶಕ್ತಿ ಅವನಿಗಿತ್ತು, ಅವನು ಬಂಟನಂತ ಹನುಮಂತನಿಗಿತ್ತು. ಶರಣಾಗತರಾದವರು ರಕ್ಷಣೆ ಕೊಡಬೇಕು ಅಂತ ಶಾಸ್ತ್ರದಲ್ಲಿದೆ ಅಂತ ಅವ್ರನ್ನ ಒಳಗೆ ಕರ್ಕೊಂಡು ಬಂದರೆ, ಅವರು ಸಹವಾಸ ಮಾಡಿದರೆ, ಮೈಮರ್ತು ಸಹವಾಸ ಮಾಡಿದರೆ, ಅವರು ನಂಬಿಸಿ ನಿಮಗೆ ಕುತ್ತಿಗೆ ಕೊಯ್ದರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋ ಶಕ್ತಿ ನಿಮಗಿದೆಯೇನು? ಇಲ್ಲ. ವಿಜಯನಗರದ ರಾಮರಾಯಂದು ಅದೇ ಕಥೆ ಆಯಿತು. ವಿಧರ್ಮೀಯರಾದಂತಹ ರಾಜರೊಡನೆ ಒಪ್ಪಂದ ಮಾಡಿಕೊಂಡು ಅವರನ್ನು ತನ್ನ ಸೇನಾಪತಿಗಳನ್ನಾಗಿ ಮಾಡಿಕೊಂಡ, ಸೈನಿಕರನ್ನಾಗಿ ಮಾಡಿಕೊಂಡ, ಅವ್ರನ್ನ ನಂಬಿ ನಡೆದು ಬಿಟ್ಟ. ತಾನೂ ಕೂಡ ಯಾವುದೋ ಮುಸಲ್ಮಾನ ಸ್ತ್ರೀ ಒಬ್ಬಳ ಸಂಘಕ್ಕೆ ಬಿದ್ದಿದ್ದ ಅಂತ ಓದಿದ ನೆನಪು. ಕೊನೆಗೊಮ್ಮೆ ನಿರ್ಣಾಯಕವಾದಂಥ ಯುದ್ಧ ಒಂದು ಬಂತು. ಆ ಯುದ್ಧದಲ್ಲಿ ಆ ನಂಬಿಕೆಗೆ ಪಾತ್ರರಾದಂತಹ ವಿಧರ್ಮಿ ಸೇನಾ ನಾಯಕರು ತಮ್ಮ ಸೈನ್ಯದ ಜೊತೆಗೆ ಈತನಿಗೆ ಕೈ ಕೊಟ್ಟುಬಿಟ್ರು. ಇದನ್ನು ಕಳೆದು ಹಾಕಿಬಿಟ್ರು. ಸ್ವಲ್ಪ ಹೆಸರುಗಳು ಹಿಂದೆ ಮುಂದಿರಬಹುದು, ಆದರೆ ಅಲ್ಲಿ ಒಳಗೆ ಏನಾಯ್ತು ಇತಿಹಾಸದಲ್ಲಿ ಅನ್ನೋ ಸಂಗತಿ ಮಾತ್ರ ಇವೆಲ್ಲ ಸತ್ಯವಾದ ಸಂಗತಿಗಳು. ಧರ್ಮದ ತಿರುಳನ್ನು ತಿಳ್ಕೊಳ್ಳದೇ ಇದ್ದಕ್ಕಾಗಿ ಇದೆಲ್ಲ ಆಗಿತ್ತು. ಧರ್ಮದ ತಿರುಳನ್ನು ತಿಳ್ಕೊಳ್ಳದೇ ಇದ್ದಕ್ಕಾಗಿ ತನ್ನ ಸಾಮ್ರಾಜ್ಯವನ್ನು ಹಾಳುಗೆಡುವುದಂಥ ಮತ್ತೊಬ್ಬ ರಾಜ ಅಂದರೆ ಸಾಮ್ರಾಟ್ ಅಶೋಕ. ಅಶೋಕ ಪ್ರಿಯದರ್ಶಿ ಅಶೋಕ ಅಂತ ಅವನನ್ನು ಬಹಳ ಹೊಗಳ್ತೀವಿ. ಎಲ್ಲ ಸರಿನೇ, ಅಷ್ಟು ದಯಾಳು ಆಗಿದ್ದ ಅನ್ನೋದೆಲ್ಲ ಸರಿನೇ. ಕಲಿಂಗ ದೇಶದ ಮೇಲೆ ಒರಿಸ್ಸಾದ ಮೇಲೆ ಗಂಡಕ್ಕೆ ಹೋಗಿ ವಿಪುಲವಾಗಿ ನರಹತ್ಯೆ ಮಾಡಿ ಪಶ್ಚಾತ್ತಾಪಕ್ಕೊಳಗಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ, ಅದೆಲ್ಲ ಕಥೆ ಓದಿದೆ. ಅಹಿಂಸೆಯನ್ನು ತೀವ್ರವಾಗಿ ಆಚರಣೆಗೆ ತಂದು ತಾನು ತನ್ನ ಸೈನ್ಯ ಎಲ್ಲ ದುರ್ಬಲವಾಗಿ ಆ ಮೂಲಕ ಅದು ಮಗಧ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಆಯಿತು. ಮತ್ತೊಂದು ಸಾಮ್ರಾಜ್ಯ ಆ ಸ್ಥಾನದಲ್ಲಿ ತಲೆ ಎತ್ತಿತ್ತು ಅಂತ ಕೆಲವು ಇತಿಹಾಸಕಾರರು ಹೇಳೋ ಮಾತು. ಯಾಕಂದ್ರೆ ಇದು ನಾವು ಇತಿಹಾಸ ಎಷ್ಟು ಓದಿರೋದು ನಾವು ಪದವಿ ಪೂರ್ವ ತರಗತಿಗಳು, ಪದವಿ ತರಗತಿಗಳಿಗೆ ತಕ್ಕಂಥ ಇತಿಹಾಸ ನಮಗೆ ಅಷ್ಟೇ. ಇತಿಹಾಸದ ಸಂಶೋಧಕರು ನಾವಲ್ಲ. ಆದರೆ ಇತಿಹಾಸದ ಸಂಶೋಧಕರು ಏನು ಹೇಳ್ತಾರೆ ಆ ಮಾತುಗಳಲ್ಲಿ ಹೇಳಿದ್ದಾರೆ. ಅದನ್ನೆಲ್ಲರೂ ಒಪ್ಪದೇ ಇರಬಹುದು. ಅಂತೂ ಧರ್ಮದ ತಿರುಳನ್ನು ಮನುಷ್ಯ ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಳದೇ ಇದ್ದರೆ ತಾನು ತನ್ನ ರಾಜ್ಯ, ಪತ್ನಿ, ಪುತ್ರ ಸಮೇತವಾಗಿ ಹಾಳಾಗಿ ಹೋಗ್ತಾನೆ. ಅದಕ್ಕಾಗಿ ಅಂಥವನ್ನ ಎಂಥ ದೊಡ್ಡ ವೈದಿಕನನ್ನು ನಾವು ಕಟ್ಟಿಕೊಂಡ್ವಿ ಅಂತ ಅನಿಸಬಾರ್ದು ಅವನ ಅವಲಂಬಿತರಿಗೆ. ಆ ರೀತಿಯಾಗಿ ಆತ ಧರ್ಮದ ಆಚರಣೆಯನ್ನು ಮಾಡಬೇಕು. ಧರ್ಮ, ಸಂಸ್ಕೃತಿ, ತನ್ನ ನಂಬಿದ್ದಂಥ ತಾಯಂದಿರು, ತಂಗಿಯಂದಿರು, ಪತ್ನಿ, ಪುತ್ರ ಇತ್ಯಾದಿಗಳನ್ನು ಪೋಷಣೆ ಮಾಡಬೇಕಾದ ಆತನ ಜವಾಬ್ದಾರಿ. ಅದಕ್ಕಾಗಿ ಆತ ಖಡ್ಗವನ್ನು ಹಿಡಿಯಬೇಕು. ಅಹಿಂಸೆಯನ್ನು ಇತ್ತೀಚೆಗೆ ಮಹಾತ್ಮ ಗಾಂಧಿಯವರು ಕೂಡ ಆಚರಣೆಗೆ ತಂದು ದೇಶಕ್ಕೆ ಸ್ವಾತಂತ್ರ್ಯ ತಂದರು ಅಂತ ನಾವೆಲ್ಲ ಭಾವಿಸಿದೆ. ಅದಕ್ಕೆ ನೂರಾರು ಮುನ್ನೆಲೆಗಳೆಲ್ಲ ಇವೆ. ಬ್ರಿಟಿಷರಿಗೆ ಸಾಕಾಗಿ ಹೋಗಿತ್ತು. ತಾವೇ ಯುದ್ಧದಲ್ಲಿ ಜರ್ಜರಿತರಾಗಿದ್ದರು. ಎರಡನೇ ಮಹಾಯುದ್ಧದಲ್ಲಿ ಸಾಕಷ್ಟು ಪೆಟ್ಟುಗಳನ್ನು ಅವರು ತಿಂದಿದ್ರು. ಈ ಕಡೆ ಈ ಸಶಸ್ತ್ರ ಹೋರಾಟಗಾರರ ತೊಂದರೆ ಬೇರೆ, ಆ ಕಡೆ ರಷ್ಯಾದವರ ಕಾಟ, ಜರ್ಮನ್ರ ಕಾಟ, ಇಂಥದ್ದೆಲ್ಲದಕ್ಕೂ ನುಗ್ಗಾಗಿ ಆ ಬ್ರಿಟಿಷರು ಸ್ವಾತಂತ್ರ್ಯ ಕೊಡೋ ಹಂತಕ್ಕೆ ಬಂದು ತಲುಪಿದ್ರು. ಅದರಲ್ಲಿ ಅಹಿಂಸಾತ್ಮಕ ಹೋರಾಟಗಳು ಕೂಡ ಒಂದು ತುದಿಗೆ ಬಂದಿತ್ತು. ಗಾಂಧಿನ ಬೈಬೇಕಂತಲ್ಲ, ಗಾಂಧಿನ ವಿಕಾಸವಾಗಿ ಹೊಗಳಿದ್ದೇನೆ. ಯಾಕಂದರೆ ರಾಮನಾಮದ ಮಹತ್ವವನ್ನು ತಿಳ್ಕೊಂಡಂಥ ಮಹತ್ವದ ಪೈಕಿ ಗಾಂಧಿ ಅಗ್ರಗಣ್ಯ. ಆದರೆ ಅಹಿಂಸೆಯ ತತ್ವ ಏನಿದೆ ಅದು ಒಪ್ಪಿಗೆ ಆಗುವಂಥ ತತ್ವ ಅಲ್ಲ. ಅದು ಅಂಥ ತತ್ವವನ್ನು ಆಲೋಚನೆ ತರಬೇಕಾಗಿದ್ರೆ ಕೃಷ್ಣ ಪಂಚಪಾಂಡವರನ್ನು ಕಟ್ಟಿಕೊಂಡು ಕೌರವರ ಮನೆ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದ. ಮಾಡಲಿಲ್ಲ. ರಾಮನು ಆ ಶಸ್ತ್ರಾಸ್ತ್ರಗಳನ್ನ ಎಲ್ಲೋ ಬಿಸಾಕಿ ಎಲ್ಲ ಕೋಟಿಗಟ್ಟಲೆ ಕಪಿಗಳನ್ನ ಕರ್ಕೊಂಡು ಹೋಗಿ ರಾವಣನ ಹೆಬ್ಬಾಗಿಲಿನ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ಬೋದಿತ್ತು. ಏನಾಗ್ತದೆ ನೋಡಿಬಿಡ್ಬೋದಿತ್ತು. ಉಪವಾಸಗಳಿಂದ, ಸತ್ಯಾಗ್ರಹಗಳಿಂದ ಕೆಲಸ ಆಗುವಂತಿದ್ರೆ, ಎಲ್ಲ ಕೆಲಸಗಳು ಆಗುವಂತಿದ್ರೆ ಶಸ್ತ್ರಗಳೇ ಬೇಕಾಗಿರಲಿಲ್ಲ. ಅಂಥ ಸ್ವತಂತ್ರ ಭಾರತಕ್ಕೆ ಆ ಗಾಂಧಿ ಅಹಿಂಸಾ ತತ್ವದ ಮೂಲಕ, ಅದೊಂದರ ಮೂಲಕವೇ ಸ್ವಾತಂತ್ರ್ಯ ತಂದುಕೊಟ್ಟದ್ದಾಗಿದ್ದರೆ ಅದಕ್ಕೊಂದು ಪ್ರಬಲವಾದ ಸೈನ್ಯವೂ ನಮಗೆ ಬೇಕಾಗಿರಲಿಲ್ಲ. ಹಾಗಾಗಿ ಆ ಅಹಿಂಸೆಯ ಹೋರಾಟಕ್ಕೂ ಒಂದು ಮಿತಿ ಇದೆ, ಹಿಂಸೆಗೂ ಒಂದು ಮಿತಿ ಇದೆ, ಶಸ್ತ್ರಕ್ಕೂ ಒಂದು ಮಿತಿ ಇದೆ. ಇದು ಎಲ್ಲರ ಸಮತೋಲನವನ್ನು ತಿಳ್ಕೊಂಡು ಮನುಷ್ಯ ಬದುಕಬೇಕಾಗ್ತದೆ. ಹಾಗಾಗಿ ಶಾಸ್ತ್ರ ಏನು ಹೇಳಿದೆ, ಅದಕ್ಕಾಗಿ ಧರ್ಮಜ್ಞಶ್ಚ ಅಂತ ಮಾತು ಬಂತು. ಆ ತಿರುಳನ್ನು ತಿಳಿದವನು ಯಾರು ಇದ್ದಾರೋ ಹೇಗೆ ಅಂತ ಮಾತು ಕೇಳಿದ ಆ ವಾಲ್ಮೀಕಿ. ವಿದ್ವಾಂತಃ ಮಹಾಪಂಡಿತರಾದವರು ಯಾರು ಇದ್ದಾರೆ ಏನು, ಎಲ್ಲವನ್ನು ತಿಳ್ಕೊಂಡಂಥವನು. ಸಮರ್ಥ, ಎಲ್ಲವನ್ನೂ ತಿಳ್ಕೊಂಡಂಥವನು, ಎಲ್ಲ ರೀತಿಯಾದಂಥ ಸಾಮರ್ಥ್ಯಗಳಿಂದ ಕೂಡಿದವನು. ಕಶ್ಚೈಕ ಪ್ರಿಯದರ್ಶನ, ಮುಂದಿನ ಮಾತು ಏನಂದ್ರೆ ಪ್ರಿಯದರ್ಶನ, ಏಕ ಪ್ರಿಯದರ್ಶನ. ನಾವು ಎಲ್ಲ ಪ್ರಿಯದರ್ಶನರೇ, ನಾವು ಸುಂದರ ಅಂದರೆ ಯಾರಿಲ್ಲ ಅಂದ್ರೆ ಕೆಲವರಿಗೆ ಮಾತ್ರ ನಮ್ಮನ್ನು ನೋಡಿದ್ರೆ ಸುಂದರ ಅಂತ ಅನಿಸ್ತದೆ, ಎಲ್ಲರಿಗೂ ಅನಿಸೋದು ಇಲ್ಲ.
ಮತ್ತು ನಮ್ಮನ್ನು ನೋಡಿದರೆ ಅದೇ ವ್ಯಕ್ತಿಗಳಿಗೆ ಎಲ್ಲ ಸಮಯದಲ್ಲೂ ಸುಂದರ ಅಂತ ಅನಿಸೋದು ಇಲ್ಲ, ಹಾಗೆ ಅಂತ ಹೇಳ್ತಾರೆ ವ್ಯಾಖ್ಯಾನದಲ್ಲಿ. ಅತಿ ಏಕಪ್ರಿಯ ದರ್ಶನ, ಎಲ್ಲರಿಗೂ ಎಲ್ಲ ವ್ಯಕ್ತಿಗಳಿಗೂ ಆತ ಪ್ರಿಯದರ್ಶಕನಾಗಿದ್ದ, ಸುಂದರನಾಗಿ ಆತನ ಅಂತರಂಗದ ಮತ್ತು ಬಾಹ್ಯ ವ್ಯಕ್ತಿತ್ವ ಏನಿದೆ ಅದು ಸುಂದರವಾಗಿ ಕಾಣುವಂತೆ ಇತ್ತು. ಹೀಗೆ ನಮ್ಮಂಥ ಜನಸಾಮಾನ್ಯರು ಏನಿದ್ದೇವೆ, ನಮ್ಮನ್ನು ಮೀರಿದಂಥ ಪ್ರಿಯದರ್ಶಕವಾದಂಥ ವ್ಯಕ್ತಿತ್ವ ಆತನದ್ದು. ಅಂಥ ವ್ಯಕ್ತಿತ್ವ ಇದ್ದವನು ಯಾರು ಇದ್ದಾರೋ ಈ ಜಗತ್ತಿನಲ್ಲಿ ಅಂತ. ಈ ರೀತಿಯಾಗಿ ಆ ವಾಲ್ಮೀಕಿಗಳು ಆ ರಾಮನ ಗುಣಗಳನ್ನು ಏನು ಪಟ್ಟಿ ಮಾಡ್ತಿದ್ದಾರೆ. ಇನ್ನೂ ಕೆಲವು ಗುಣಗಳನ್ನು ಹೇಳೋದಿದೆ, ಆ ಗುಣಗಳನ್ನು ನಾಳೆ ದಿವಸ ಹೇಳ್ತೇನೆ.